ಎಲ್ಲರೂ ಸ್ತೋತ್ರ ಮಾಡೋಣ. ಎಲ್ಲರೂ ಸ್ತೋತ್ರ ಮಾಡೋಣ. ಪರಿಶುದ್ಧನಾದ ದೇವರಿಗೆ ಘನಪಡಿಸೋಣ. ಆತನ ನಾಮವನ್ನು ಕೊಂಡಾಡೋಣ, ಕೀರ್ತಿಸೋಣ. ನಮ್ಮೆಲ್ಲರಿಗೂ ದಿನ ಒಂದು ದೊಡ್ಡ ಛಾಯವನ್ನು ತಂದುಕೊಟ್ಟ ದೇವರನ್ನ ಆರಾಧನೆ ಮಾಡೋಣ. ಆತನು ಜೀವಾಧಿಪತಿಯು, ಆತನು ಜೀವ ಜಲವು, ಆತನೇ ಜೀವ ಬಲಿಯಾಗಿದ್ದಾನೆ. ಹಾಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ಉತ್ತಮನೇ ಉತ್ತಮನೇ. ಸ್ತುತಿ 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 ಸ್ತುತಿ. ವಂದನೆ 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 ರಾಜ್ಯ. ವಂದನೆ ಯೇಸುವೆ, ವಂದನೆ ಪ್ರಭುವ. ನಿನಗೆ ಸ್ತೋತ್ರ. ಹಾಲೆಲೂಯಾ. ನಿನಗೆ ಸ್ತೋತ್ರ. ಹಾಲೆಲೂಯಾ. ನಿಮಗೆ ಸ್ತೋತ್ರ 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 ಸ್ತೋತ್ರ. ಪರಿಶುದ್ಧನೇ ನಿಮಗೆ ಸ್ತೋತ್ರಪ್ಪ. ರಕ್ಷಕನೇ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರಂ ಸ್ತೋತ್ರಂ. ಲೋಕೇಶ್ ಸ್ತೋತ್ರಂ. ಹಾಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ. ಯಾರು ಆ ಕಡೆ ಈ ಕಡೆ ನೋಡ್ರಿ. ಭಯಭಕ್ತಿಯಿಂದ ದೇವರನ್ನು ಸೇವಿಸೋಣ ಪ್ರಿಯರೇ. ನಮ್ಮನ್ನು ನೋಡ್ತಿರುವ ದೇವರು ಇದ್ದಾನೆಂಬುದಾಗಿ ನಾವು ದೇವರನ್ನು ಸೇವಿಸುತ್ತಾ ದೇವರನ್ನ ಆರಾಧನೆ ಮಾಡೋಣ. ದೇವರ ಭಯಭಕ್ತಿಯಿಂದ ಆತನನ್ನು ಸೇವಿಸೋಣ. ಹಾಲೆಲೂಯಾ. ಆತನು ಜಯಿಸಿದ ದೇವರು, ಆತನು ಜಯ ಕೊಡುವ ದೇವರು. ಓ ಶಬರದ ಪಶ್ಚೂರಿ. ಸ್ತೋತ್ರ. ಯಾರು ಸುಮ್ಮನೆ ಇರದೆ, ಮೌನವಾಗಿರದೆ, ಸಂತೋಷದಿಂದ ಆರಾಧನೆ ಮಾಡೋಣ. ಸಂತೋಷದಿಂದ ಆರಾಧಿಸೋಣ. ಆರ್ಭಟದಿಂದ ಆರಾಧನೆ ಮಾಡೋಣ. ಶಬರ ಬಲದ ಪಶ್ಚೂರಿ. Praise the Lord. Hallelujah. ಜೀವದಿಂದೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಮರಣವ ಗೆದ್ದವನೇ ನಿನ್ನ ಆರಾಧನೆ ಮಾಡುವೆ. ಜೀವದಿಂದೆದ್ದವನೇ ನಿನ್ನ
ಎಲ್ಲರ ಕೈ ಎತ್ತಿ ಆರಾಧನೆ ಮಾಡೋಣ ಈ ಸಮಯ
ಸಮಯದಲ್ಲಿ ಪರಿಶುದ್ಧ ದೇವರು ನೀನೇ, ನನ್ನ ಪ್ರೀತಿಸಿದ ದೈವವು ನೀನೇ. ನಿನ್ನ ಕೃಪೆಯಿಂದಲೇ ನಾನು ಜೀವಿಸುವ ದಿನವೆಲ್ಲ ಆರಾಧಿಸುವೇನೆ ನಿನ್ನ. ಎಲ್ಲರೂ ಆರಾಧನೆ ಮಾಡೋಣ. ನಮ್ಮನ್ನು ಅತಿ ಹೆಚ್ಚಾಗಿ ಪ್ರೀತಿಸುವ ಪರಲೋಕದ ದೇವರಿಗೆ ನಾವು ಸ್ತುತಿಗಳನ್ನು ಸಲ್ಲಿಸೋಣ. ಸರ್ವಶಕ್ತನಾದ ದೇವರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಿ ಆರಾಧನೆ ಮಾಡೋಣ. ಆತನು ನಂಬಿಕೆ. ಎಷ್ಟು ಜನ ಈ ಮುಂಜಾನೆ ಆರಾಧನೆ ಮಾಡ್ತಾರೆ? ಏಕ ರೀತಿಯಾಗಿ ಆರಾಧನೆ ಮಾಡೋಣ. ನಮ್ಮ ಆರಾಧನೆ ದೇವರಿಗೆ ಮಾತ್ರ ಮೆಚ್ಚುಗೆ ಆಗಲಿ. ನಮ್ಮ ಆರಾಧನೆ ದೇವರಿಗೆ ಮಾತ್ರ ಮೆಚ್ಚುಗೆ ಆಗಲಿ. ಈ ದಿನ ನನಗಾಗಿ, ನಿನಗಾಗಿ, ನಮ್ಮೆಲ್ಲರಿಗಾಗಿ ಆತನು ಮರಣವನ್ನು ಜಯಿಸಿ ಪುನರುತ್ಥಾನನಾಗಿ ಎದ್ದು ಬಂದ ದೇವಾದಿ ದೇವರು. ಮರಣವು ಆತನ ಆಡಳಿತ ಮಾಡದೆ, ಮರಣವನ್ನು ಆತನ ಕುಗ್ಗಿಸದೆ, ಮರಣವು ಆತನು ಎಲ್ಲ ನಿಲ್ಲಿಸದೆ, ಆತನು ಮರಣವನ್ನು ಜಯಿಸಿದ ದೇವಾದಿ ದೇವರಿಗಾಗಿ ನಾವು ಎಲ್ಲರ ಆರಾಧನೆ ಮಾಡೋಣ. ನಮ್ಮ ಭಾಗ್ಯದಂತೆ ನಮ್ಮ ಸ್ವರಗಳನ್ನೆತ್ತಿ ಆರಾಧನೆ ಮಾಡೋಣ. ಹಾಲೆಲೂಯಾ. ಹೌದಪ್ಪ, ನೀನು ನನಗೋಸ್ಕರ ಮರಣವನ್ನು ಗೆದ್ದಿದ್ದೀಯಾ, ನೀನು ನನಗೋಸ್ಕರ ಪುನರುತ್ಥಾನನಾಗಿದ್ದೀಯಾ. ನೀನೇ ನನ್ನ ಜೀವ, ನೀನೇ ನನ್ನ ಮಾರ್ಗವು, ನೀನೇ ನನ್ನ ಆದಿ ಎಂಬುದಾಗಿ. ಹಾಲೆಲೂಯಾ. ನನಗಾಗಿ ಎದ್ದು ಬಂದಿದೆಯಪ್ಪ, ನನಗಾಗಿ ಎದ್ದು ಬಂದಿದೆಯಾ. ನನ್ನನ್ನು ಬದುಕಿಸಲು ನೀನು ಬಲಿಯಾಗಿದೆಯಾ, ನನ್ನನ್ನು ಬದುಕಿಸಲು ನೀನು ಬಲಿಯಾಗಿದೆಯಾ. ಎಲ್ಲರೂ ಹಾಲೆಲೂಯಾ, ಹಾಲೆಲೂಯಾ. ಕೈ ಕಾಲುಗಳಲ್ಲಿ ಮೊಳೆ ಒಡೆದರು,
Oh, yeah.
ಸ್ತೋತ್ರ ಕರ್ತನೆ, ಸ್ತೋತ್ರಪ್ಪ. ನಮ್ಮ ಪಾಪವು ಕಡುಗೆಂಪಾಗಿದ್ದರು ಇವದಷ್ಟು ಬೆಳ್ಳಗೆ ಮಾಡಿದೆ. ಯಜ್ಞದ ಕುರಿಮರಿಯೇ, ಪಾಪವತ್ತ ದೇವರ ಕುರಿಮರಿಯೇ, ಪಾಪಗಳನ್ನು ಕ್ಷಮಿಸಲು ಬಂದ ದೇವರ ಕುರಿಮರಿಯೇ, ಯಜ್ಞಕ್ಕೆ ನೈವೇದ್ಯವಾಗಿ ಅರ್ಪಿಸಲ್ಪಟ್ಟ ದೇವರ ಪರಿಶುದ್ಧ ಕುರಿಮರಿಯೇ, ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಈಗ ಕರ್ತನೆ, ಮುಂಚಾಲ ವೇಳೆಯಲ್ಲಿ ಪ್ರಭಾ ನಿಮ್ಮನ್ನು ಆರಾಧಿಸ್ತಾ ಇದ್ದೀವಿ. ಎಲ್ಲರೂ ಆರಾಧನೆ ಮಾಡೋಣ, ಕೈಗೆತ್ತಿ ಆರಾಧನೆ ಮಾಡೋಣ, ಆರಾಧನೆ ಮಾಡೋಣ, ಆರಾಧನೆ ಮಾಡೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಹಾಲೆಲೂಯಾ. ನನ್ನ ಪಾಪವು ಕಡುಗೆಂಪಾಗಿದ್ದರು, ನನ್ನ ಪಾಪದ ನಿಮಿತ್ತವಾಗಿ ನೀನು ಕರ್ತನೆ ಮರಣವನ್ನು ಜಯಿಸಿ ಈಗ ನನ್ನ ಪಾಪವನ್ನು ಕ್ಷಮಿಸಿದ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ದೇವರ ಕುರಿಮರಿ ನೀನೇ. ಯಜ್ಞಕ್ಕೆ ನೇಮಿಸಲ್ಪಟ್ಟ ಕುರಿಮರಿಯು ನೀನೇ, ಯಜ್ಞಕ್ಕೆ ಕೈಯಲ್ಪಟ್ಟ ದೇವರ ಕುರಿಮರಿಯು ನೀನೇ, ದೇವರ ನೈವೇದ್ಯವಾಗಿ ಅರ್ಪಿಸಲ್ಪಡುವ ಯಜ್ಞದ ಕುರಿಮರಿಯು ನೀನೇ. ನೀನು ಯಾಜಕನು, ರಾಜನು, ಯಾಜಕ ಸಮೂಹಕ್ಕೆ ಕರೆಯಲ್ಪಟ್ಟ ರಾಜಾದಿ ರಾಜನು ನೀನಪ್ಪ. ಹಾಲೆಲೂಯಾ. ಆರಾಧನೆ ಮಾಡೋಣ, ಆರಾಧಿಸೋಣ ಪ್ರಿಯರೇ. ಯಾರು ಸುಮ್ಮನೆ ಇರುವ ಸಮಯದಲ್ಲಿ ಆರಾಧನೆ ಮಾಡೋಣ. ವಂದನೆಯಪ್ಪ, ನಿನಗೆ ವಂದನೆ, ವಂದನೆ, ಸ್ತೋತ್ರ, ವಂದನೆ, ಸ್ತೋತ್ರ, ಸ್ತೋತ್ರಪ್ಪ. ಇಲ್ಲಿವರೆಗೂ ಸಹಾಯ ಮಾಡಿ, ಇಲ್ಲಿವರೆಗೂ ಕೃಪೆ ಮಾಡಿ, ನಿಮ್ಮ ಆರಾಧನೆಯಲ್ಲಿ ನಿಮ್ಮ ನಾಮವನ್ನು ಹೋಗಿಕೊಂಡಿದ್ದಾರೆ. ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ. ಇದು ನಮ್ಮ ಮಧ್ಯದಲ್ಲಿ ಇಳಿದು ಬಾರ್ದು, ನಮ್ಮ ಮಧ್ಯದಲ್ಲಿ ಇಳಿದು ಬಾರ್ದು, ನಮ್ಮ ಮಧ್ಯದಲ್ಲಿ ಇಳಿದು ಬಾ. ನಿನ್ನ ಪ್ರಸನ್ನ ಮಾಡಿ ನಿನ್ನ ಆರಾಧಿಸುವುದಕ್ಕೆ ಕೊಟ್ಟ ಈ ಒಂದು ದಿನಕ್ಕಾಗಿ ಸ್ತೋತ್ರ. ಇದನ್ನ ಎಷ್ಟೋ ಜನರೆಲ್ಲ ಆಶೀರ್ವಾದವಾಗಿವೆ, ಅದೆಲ್ಲ ನಿನ್ನ ಒಂದನೇ ಒಂದನೇ ರಾಜ್ಯ ಸಮಾಧಾನಕ್ಕೆ ವಿಶೇಷ ಸಹಾಯಕರೇ ನಿಮಗೆ ಸ್ತೋತ್ರ. ಹಾಲೆಲೂಯಾ. ಪ್ರಾರ್ಥಿಸಿಕೊಳ್ಳೋಣ ದೇವರ ವಾಕ್ಯಕ್ಕಾಗಿ. ನಾವೆಲ್ಲರ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರ ಒಂದಿಷ್ಟು ಪ್ರಾರ್ಥನೆ ಮಾಡ್ತಾರೆ ದೇವರ ವಾಕ್ಯಕ್ಕಾಗಿ. ಹಾಲೆಲೂಯಾ. ಸ್ತೋತ್ರ. Hallelujah. ಸ್ತೋತ್ರ. ಆಮೆನ್. ದಯಮಾಡಿ ಎಲ್ಲರೂ ಕೂತ್ಕೊಳ್ಳೋಣ, ದಯಮಾಡಿ ಎಲ್ಲರೂ ಕೂತ್ಕೊಳ್ಳೋಣ. ದೇವರು ನಿಮ್ಮೆಲ್ಲ ಆ ಚಾಪ್ಟರ್ ಸರಿ ಅಂದ್ರೆ ಬಂದಿದೆ, ಬ್ಯಾಕ್ ಚಾಪ್ಟರ್. ಓಕೆ,
ಅದ್ರ ಮೇಲೆ ಒಬ್ರು ಕುಂದ್ರೆ ಯಾರ ಸಂತೋಷವಾಗಿದ್ದವರು ಎಲ್ಲರೂ ಸಂತೋಷದಿಂದ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಈ ದಿನ ನಮ್ಮೆಲ್ಲರಿಗೂ ಒಂದು ಸಂತೋಷದ ದಿನ, ಇದು ಶುಭದ ದಿನ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ನೋಡಿಕೊಂಡು ಇಲ್ಲಿವರೆಗೂ ನನ್ನ ಆತ್ಮೀಯ ಸಹೋದರ ಹಾಗೂ ಸಹೋದರಿ ದೇವರನ್ನ ಆರಾಧನೆ ಮಾಡಿದ್ದೀವಿ, ಸಂತೋಷದಿಂದ ಆರಾಧಿಸಿದ್ದೀವಿ. ಎಷ್ಟು ಜನ ಸಂತೋಷದಿಂದ ಆರಾಧನೆ ಮಾಡಿದವರು ಎಲ್ಲರೂ ಒಂದ್ಸಲ ಎರಡು ಕೈಗಳಿಸಿ ಹೇಳಿದ್ರು. ದೇವರ ಧನ್ಯವಾದ ನಾಮಕ್ಕೆ ಸ್ತೋತ್ರ. ಇದರ ವಿಶೇಷವಾಗಿ ನಮ್ಮ ಕರ್ತನು ಮರಣವನ್ನು ಹೊಂದಿ ಎದ್ದು ಬಂದ ದಿನ, ಈ ದಿನ ಪುನರುತ್ಥಾನದ ದಿನ ಎಂಬುದಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳಲಾಗಿಯೂ ಈ ದಿನ ಕರ್ತನ ಮೇಜು ಕೂಡ ನಾವೆಲ್ಲರಿಗೂ ಇದೆ. ಆ ಕರ್ತನ ಮೇಜಿನಲ್ಲಿ ನಾವೆಲ್ಲರೂ ಪಾಲ್ಗೊಳ್ಳಬೇಕು. ಪುನರುತ್ಥಾನ ಎಂಬುದಾಗಿ ನಾವು ನೋಡುವುದಾದರೆ ಮರುಜೀವ ಹೊಂದುವುದು, ಮರುಜೀವ ಹೊಂದುವುದು. ಅದರ ಅರ್ಥ ಅದೇ ಅಲ್ಲ ಪ್ರಿಯರೇ, ಮತ್ತೆ ಒಂದು ಜೀವ ಪಡೆಯುವುದು, ಮತ್ತೆ ಒಂದು ಜೀವ ಇದೆಯಾ ಎಂಬುದಾಗಿ ನೋಡುವುದಾದರೆ ಖಂಡಿತವಾಗಲೂ ನಮ್ಮೆಲ್ಲರಿಗೆ ಮತ್ತೆ ಒಂದು ಜೀವ ಇದೆ. ಅದುವೇ ನಿತ್ಯ ಜೀವ. ನಿತ್ಯ ಜೀವ ಅದು ಎಲ್ಲಿದೆ ಎಂಬುದಾಗಿ ನಾವು ನೋಡುವುದಾದರೆ ಅದು ನಿತ್ಯ ರಾಜ್ಯದಲ್ಲಿ ಇದೆ. ನಿಮಗೆ ಬೀಜ ಎಷ್ಟು ಜನಕ್ಕೆ ಗೊತ್ತು? ಬೀಜ, ಯಾವುದಾದ್ರೂ ಬೀಜ ನೆಲದಲ್ಲಿ ಹಾಕುವಾಗ ಆ ಬೀಜ ಸಾಯ್ಬೇಕು. ಹೊಸ ಮಳೆಗೆ ಬರಬೇಕಂದ್ರೆ ಆ ಬೀಜ ಏನಾಗ್ಬೇಕು ಹೇಳ್ರಿ? ಆ ಬೀಜ ಸತ್ತ ನಂತರ ಅದರಿಂದ ಏನ್ ಬರ್ತದೆ? ಹೊಸ ಒಂದು ಗಿಡವಾಗಿ, ಹೊಸ ಒಂದು ಸೊಸೆಯಾಗಲಿ, ಹಾಗೆ ಹೊಸ ಒಂದು ಬೆಳೆಯಾಗಲಿ ನಾವು ನೋಡ್ಬೋದು. ಹಾಗೆ ಬೀಜವು ಸಾಯದೆ ಹೋದರೆ ಗಿಡವು ಬರಲು ಸಾಧ್ಯವೇ ಇಲ್ಲ. ನಾವು ಗಿಡ ನೋಡ್ಬೇಕಂದ್ರೆ ಮೊದಲು ಏನಾಗ್ಬೇಕಂತ? ಬೀಜ ಸಾಯಲೇ ಇರ್ಬೇಕು. ಓಕೆ, ಈ ದಿನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಸತ್ತಿದ್ದಾನೆ, ಮತ್ತೆ ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬಂದಿದ್ದಾನೆ. ಮರಣವನ್ನು ಜಯಿಸಿದ ದೇವರು, ಮರಣ ಆತನನ್ನು ಆಳಲಿಕ್ಕೆ ಆಗಲಿಲ್ಲ. ಮರಣವು ಆತನನ್ನು ಅಣಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಆತನು ಮರಣವನ್ನು ಗೆದ್ದು ಬಂದ ದೇವಾದಿ ದೇವರು. ಹೀಗೆ ನಾವೆಲ್ಲರೂ ಕೂಡ ಮರಣವನ್ನು ಜಯಿಸಿದ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀವಿ. ಜೀವವುಳ್ಳ ದೇವರನ್ನು ನಾವು ಆರಾಧಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ನಾವು ಯಾರನ್ನು ಆರಾಧನೆ ಮಾಡ್ತಾ ಇದ್ದೀವಿ? ಜೀವವುಳ್ಳ ದೇವಾದಿ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಸಾಕ್ಷಾತ್ ದೇವಾದಿ ದೇವರನ್ನು ಆರಾಧನೆ ಮಾಡ್ತಾ ಇದ್ದೀವಿ ಮತ್ತು ರಾಜಾದಿ ರಾಜನನ್ನು ಆರಾಧಿಸ್ತಾ ಇದ್ದೀವಿ. ನಮಗೂ ಕೂಡ ನಿತ್ಯ ಜೀವ ಇದೆ. ನಮಗೇನಿದೆ ಹೇಳ್ರಿ? ನಿತ್ಯ ಎಲ್ಲರೂ ಹೇಳ್ಬೇಕು, ನಾವೆಲ್ಲ ಹೇಳ್ಬೇಕು, ನಿತ್ಯ ಜೀವ ಇದೆ. ವಾಕ್ಯದಲ್ಲಿ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 5ನೇ ವಚನದಿಂದ 7ನೇ ವಚನದವರೆಗೆ ಯಾರಾದರೂ ಸಹಾಯ ಮಾಡಿ. ಆಗ ಆ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡ್ರಿ. ನೋಡಿ, ಯಾರನ್ನು ನೀವು ಹುಡುಕ್ತಾ ಇದ್ದೀರಿ? ಇಲ್ಲಿ ಮರಿಯಳು, ಮಕ್ಕಳಾದ ಮರಿಯಳು, ಬೇರೆ ಮರಿಯಳು. ಯೇಸು ಕ್ರಿಸ್ತನು ಸತ್ತಿದ್ದಾನೆಂಬುದಾಗಿ ನಿದರ್ಶನಕ್ಕೆ ಅವರು ನಿಜವೆಂದು ತಿಳಿದು ಯೇಸು ಕ್ರಿಸ್ತನ ಶವಕ್ಕಾಗಿ ಹುಡುಕ್ತಾ ಇದ್ದಾರೆ. ಅವರು ಆತನ ಶವಕ್ಕಾಗಿ ಅವರು ಹುಡುಕ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಎಲ್ಲಿಟ್ಟಿದ್ದಾರೋ ಆ ಯೇಸು ಕ್ರಿಸ್ತನ್ ನಮಗೆ ಸಿಕ್ಕರೆ ನಾವು ಉಳಿಕೊಳ್ತೀವಿ, ಇಲ್ಲ ನಾವು ಏನಾದರೂ ಮಾಡಿಕೊಳ್ತೀವಿ. ದಯಮಾಡಿ ಆತನ ಎಲ್ಲಿದ್ದಾನೆಂಬುದಾಗಿ ಹುಡುಕ್ತಾ ಇದ್ದಾರೆ. ಆ ಹೆಂಗಸರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಮೊದಲು ಯೇಸು ಕ್ರಿಸ್ತನ ಹುಡುಕಿದ್ದು ಇಬ್ಬರು, ಮಕ್ಕಳಾದ ಮರಿಯಳು, ಬೇರೆ ಮರಿಯಳು. ಓಕೆ, ಈ ರೀತಿ ಸಾಗುವಾಗ ಯೇಸು ಕ್ರಿಸ್ತನು ಅಲ್ಲಿದ್ದಾನ? ಯೇಸು ಕ್ರಿಸ್ತನು ಉಳಿದ ಜಾಗದಲ್ಲಿ ಇದ್ದಾನ? ವಾಸ್ತವವಾಗಿ ಆತನು ಹೇಳುವ ಮಾತೇನು ಗೊತ್ತಾ? ನಾನು ಸತ್ತು ಮೂರನೇ ದಿನದಲ್ಲಿ ಮೃತ್ಯುಂಜಯನಾಗಿ ಪುನಃ ಜೀವವನ್ನು ಹೊಂದುವೆನು.
ಎಷ್ಟು ದಿನ ಭೂಗರ್ಭದಲ್ಲಿದ್ದಾನೆ ಅಂತ ಯೇಸು ಕ್ರಿಸ್ತನು? 3 ದಿನ ಹಗಲು ರಾತ್ರಿ ಭೂಗರ್ಭದಲ್ಲಿ ಯೇಸು ಕ್ರಿಸ್ತನಿದ್ದಾನೆ. ಯೇಸು ಕ್ರಿಸ್ತನು ಮಣ್ಣಿನಲ್ಲಿದ್ದಾನೆ. 3 ದಿನಗಳ ಕಾಲ ಸಮಾಧಿಯಲ್ಲಿದ್ದಾನೆ, ಮರಣ ಹೊಂದಿದ್ದಾನೆ. ಅದೆಲ್ಲ ಕೂಡ ಸತ್ಯವೇದದಲ್ಲಿ ನಾವು ಅನೇಕ ಸಾರಿ ನೋಡಿರ್ತೀವಿ. ಆದರೆ ಮರಣವನ್ನು ಜಯಿಸುವುದೆಂಬುದಾಗಿದೆಯಲ್ಲ, ಮರಣದಿಂದ ಎದ್ದು ಬರುವುದು ಒಂದಿದೆಯಲ್ಲ, ಅದು ಬಹಳ ಕಷ್ಟ. ಹಲ್ಲೆಲೂಯಾ. ಅದು ಎಷ್ಟು ಕಷ್ಟ ಹೇಳ್ರಿ? ಬಹಳ ಕಷ್ಟ. ತುಂಬಾ ಕಷ್ಟನಾ ಸುಲಭನ? ಮರಣ ಜಯಿಸೋದು ತುಂಬಾ ಕಷ್ಟನಾ ಸುಲಭನ? ಮರಣ ಜಯಿಸುವುದು ಅಷ್ಟು ಈಸಿ ಅಲ್ಲ. ಮರಣ ಜಯಿಸಲಿಕ್ಕೆ ಜೀವ ಇದ್ದವರು ಮಾತ್ರ ಮರಣವನ್ನು ಜಯಿಸಲಿಕ್ಕೆ ಸಾಧ್ಯ. ಆ ಮರಣವನ್ನು ಜಯಿಸಿದ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದ್ರೆ ಆತನೇ ಯೇಸು ಕ್ರಿಸ್ತನು. ಆ ವಾಕ್ಯ ನೋಡ್ರಿ, 5-6 ವಚನದಲ್ಲಿ, ಆ ದೂತನ ಹೆಂಗಸರಿಗೆ ನೀವು ಹೆದರಬೇಡಿ, ಶಿಲುಬೆಗೆ ಹಾಕಲ್ಪಟ್ಟ ಯೇಸು ಕ್ರಿಸ್ತನು ಹುಡುಕುತ್ತಿದ್ದೀರೆಂದು ಬಲ್ಲೆನು. ಆತನು ಇಲ್ಲಿಲ್ಲ. ತಾನು ಹೇಳಿದಂತೆ ಎದ್ದಿದ್ದಾನೆ. ಯಾವಾಗ ಎದ್ದಿದ್ದಾನೆ ಆತನು? ಯಾವಾಗ ಹೇಳಿದಾನೆ ಈ ಮಾತು? ಯೇಸು ಕ್ರಿಸ್ತನ 12 ಮಂದಿ ಶಿಷ್ಯರ ಸೇವೆಯ ಸಂದರ್ಭದಲ್ಲಿ 3.5 ವರ್ಷ ಕಾಲ ಯೇಸು ಕ್ರಿಸ್ತನು ಸೇವೆ ಮಾಡಿ ಈ ಭೂಮಿಯ ಮೇಲೆ ಮಾನವರೆಲ್ಲರ ಪಾಪ ರಕ್ಷಣೆಗಾಗಿ ಆತನು ಶುಭವಾರ್ತೆ ಎಂಬ ಒಂದು ಆಯುಧವನ್ನು ತಂದು ನಮ್ಮೆಲ್ಲರಿಗೆ ಜೀವ ಉಳಿಸುವುದಕ್ಕಾಗಿ ಸುಸಂದೇಶವನ್ನು ತಂದಂತ ಯೇಸು ಕ್ರಿಸ್ತನು ಆತನು ಬದುಕೋದಿನ ಕಾಲದಲ್ಲಿ 12 ಮಂದಿ ಶಿಷ್ಯರನ್ನು ಕರೆದು ಹೇಳ್ತಾರೇನಪ್ಪ, ನನಗೆ ಮನುಷ್ಯ ಕುಮಾರನೆಂಬುದಾಗಿ ಪರಿಗಣಿಸಿ ನನಗೆ ಶಿಲುಬೆಗೆ ಹಾಕುತ್ತಾರೆ. ನಾನು ಶಿಲುಬೆಗೆ ಹೋಗುವಂತ ಸಮಯ ಬರ್ತದೆ. ಆದ್ರೆ ಶಿಲುಬೆಗೆ ಹೋದ ಕೂಡಲೇ ಎಲ್ಲ ಕೂಡ ಬಗೆಹರಿದಂತಲ್ಲ. ನನ್ನನ್ನು ಸಾಯಿಸ್ತಾರೆ, ಶಿಲುಬೆಗೆ ಹಾಕಿಸ್ತಾರೆ, ರಕ್ತ ಸುರಿಸ್ತಾರೆ, ಅವಮಾನ ಪಡಿಸ್ತಾರೆ, ನನಗೆ ಉಗಿತಾರೆ, ನನಗೆ ಹೊಡಿತಾರೆ. ಇದೆಲ್ಲ ನಡೀತದೆ. ಆ ಸಂದರ್ಭದಲ್ಲಿ ನೀವು ಯಾರು ಕೂಡ ನನ್ನ ಜೊತೆ ಇರಲ್ಲ. ದಯಮಾಡಿ ಇದನ್ನೆಲ್ಲ ಲೋಕಕ್ಕೆ ತಿಳಿಸ್ರಿ. ನಾನು ದೇವರೆಂಬುದಾಗಿ ಎಲ್ಲರೂ ತಿಳಿದುಕೊಳ್ಳಲಿ, ನಾನು ರಕ್ಷಕನೆಂಬುದಾಗಿ ಪ್ರತಿ ಮಾನವರು ತಿಳಿದುಕೊಳ್ಳಲಿ. ಅನೇಕರು ಪಾಪದಲ್ಲಿ ಬದುಕ್ತಾ ಇದ್ದಾರೆ, ಅಂಧಕಾರದಲ್ಲಿ ಬದುಕ್ತಾ ಇದ್ದಾರೆ, ಕತ್ತಲೆಯಲ್ಲಿದ್ದಾರೆ, ಸೈತಾನನ ವಶದಲ್ಲಿದ್ದಾರೆ, ಮರಣದಲ್ಲಿದ್ದಾರೆ ಮತ್ತು ರೋಗ ಬಾಧೆಗಳಲ್ಲಿದ್ದಾರೆ, ಹಿಂಸೆಯಲ್ಲಿದ್ದಾರೆ. ಆ ಬಿಡುಗಡೆಗಾಗಿ ಸುವಾರ್ತೆಯನ್ನು ಅನೇಕರಿಗೆ ನೀವು ಸಾರಬೇಕು. ತದನಂತರ ನಾನು ಸತ್ತು 3ನೇ ದಿನದಲ್ಲಿ ಮೃತ್ಯುಂಜಯನಾಗಿ ಎದ್ದು ಬರಬೇನು. ಅದೇ ವಾರ್ತೆಯಲ್ಲಿ ಹೇಳ್ತಾ ಇದ್ದೇನೆ. ಇಗೋ, ಆತನು ಹೇಳಿದ ಹಾಗೆ ಈಗಾಗಲೇ ಎದ್ದು ಗಲಿಲಾಯದಲ್ಲಿ ಶುಭವಾರ್ತೆಯನ್ನು ಸಾರ್ತಾ ಇದ್ದಾನೆ. ಎಷ್ಟು ದಿನದ ಮೇಲೆ ಎದ್ದಿದ್ದಾನಂತ ಆತನು ನೋಡ್ರಿ. ಪರ್ಫೆಕ್ಟ್ ಆಗಿ ಹೇಳುವಂಥವ್ರು ಯಾರಾದ್ರೂ ಇದಾರ? ಪರ್ಫೆಕ್ಟ್ ಆಗಿ ಆದ್ರೆ ಯೇಸು ಕ್ರಿಸ್ತನು ಏನು ಹೇಳಿದನು? ಆತನು ಎದ್ದಿದ್ದಾನೆ, ಎದ್ದು ಬಂದಿದ್ದಾನೆ, ಈಗ ಜೀವ ಬಂದಿದ್ದಾನೆ. 3 ದಿನಗಳ ಕಾಲ ಮರಣವನ್ನು ಹೊಂದಿ ತದನಂತರ ಎದ್ದು ಬಂದಿದ್ದಾನೆ. ಈಗ ಮರಣ ಶಿಲುಬೆಗೆ ಹಾಕಿದ್ರು, ಮರಣ ಹೊಂದಿದ. ಈಗ ಆ ಸೈತಾನ ಅನ್ಕೊಂಡ ಇನ್ನ ಎಲ್ಲ ಕತೆ ಮುಗೀತು, ಎಲ್ಲ ಕತೆ ಮುಗೀತು, ಎಲ್ಲ ಮುಗಿದೋಯ್ತು, ಎಲ್ಲ ಅಂಧಕಾರ ತುಂಬಿತು. ಆತನು ಶಿಲುಬೆ ಹಾಕಲು 3 ಗಂಟೆ ಸಂದರ್ಭದಲ್ಲಿ ಎಲ್ಲ ಕೂಡ ಕತ್ತಲಾಗಿದಂತೆ. 3 ಗಂಟೆಯಲ್ಲಿ ವಾಕ್ಯ ಇರ್ತದೆ, ಆತನು ಶಿಲುಬೆ ಹಾಕಿ ಪ್ರಾಣ ಬಿಡುವಾಗ 3 ಗಂಟೆ ಸಮಯದಲ್ಲಿ ಎಲ್ಲ ಕೂಡ ಲೋಕದಲ್ಲಿ ಎಲ್ಲ ಕೂಡ ಅಂಧಕಾರ ತುಂಬಿಕೊಂಡು, ಅಂದ್ರೆ ಕತ್ತಲೆ ಹಾಕ್ಬಿಡ್ತು. ಕತ್ತಲೆ ಆಯ್ತು. ಯಾವ 3 ಗಂಟೆ? ರಾತ್ರಿ 3 ಗಂಟೆ ಅಲ್ಲ ನಾನು ಹೇಳ್ತಾ ಇರೋದು, ಹಗಲಿನ 3 ಗಂಟೆಯಲ್ಲಿ ಕತ್ತಲಾಯ್ತು. ಅಲ್ಲಿರುವ ಎಲ್ಲ ಜನರು ಹಿಡ್ಕೊಂಡು ಇನ್ನು ಯೇಸು ಕ್ರಿಸ್ತನ ಕಥೆ ಮುಗೀತು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಆಗ ಹೇಳಿದಂತ ಎಲ್ಲ ಮಾತುಗಳನ್ನು ಜ್ಞಾಪಕದಲ್ಲಿ ಇಟ್ಕೊಂಡವರು ಯಾರು? ಯೇಸು ಕ್ರಿಸ್ತನಿಗೆ ಹೇಳಿದ್ದಾನೆ, ಇಗೋ ನಾನು ಸತ್ತು ಪುನರುತ್ಥಾನನಾಗಿ ನನ್ನ ಶಿಲುಬೆಗೆ ಹಾಕ್ತಾರೆ, ಮತ್ತೆ ನಾನು ಬದುಕಿ ಸತ್ತು ಮತ್ತೆ ಎದ್ದೇಳುವೆನೆಂಬುದಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಪ್ಪ. ಇದು ಕಡ್ಡಾಯವಾಗಿ ಹೇಳ್ತಾ ಇದ್ದೀನಿ ಅಂತ ಯಾರಿಗೆ ಹೇಳಿದಾನ ಆತನು? ಶಿಷ್ಯರಿಗೆ. ಈಗ ಹುಡುಕ್ತಿರುವರು ಯಾರು? ಹಲ್ಲೆಲೂಯಾ. ಹೇಳಿದ್ದು ಯಾರಿಗೆ? ಹುಡುಕ್ತಿರೋದು ಯಾರು? ಬೇರೆ ಶಿಷ್ಯರು ಹುಡುಕ್ತಾ ಇದ್ದಾರ? ಶಿಷ್ಯರಿಗೆ ಎಲ್ಲಿ ಕೂಡ ಇಟ್ಕೊಂಡಿಲ್ಲ, ನಿಮ್ಮ ಕತೆ ಭಯ ತಂದ್ಕೊಂಡಿದ್ದಾರೆ. ಇಲ್ಲಿ ಇನ್ನೆಲ್ಲ ಅಂಧಕಾರವೇ. ಇಲ್ಲಿ ಭಯಪಟ್ಟು ಒಂದು ಮನೆಯಲ್ಲಿ ಕೂತಿದ್ದಾರೆ, ಒಂದು ಮನೆಯಲ್ಲಿ ನಡೀತಾ ಇದ್ದಾರೆ. ಇಲ್ಲಿವರೆಗೆ ಯೇಸು ಸ್ವಾಮಿ ನಮ್ಮ ಹತ್ರ ಇದ್ದ, ಯಾವುದೇ ಚಿಂತೆ ಇದ್ದಂಗೆ ನಾವು ಇದ್ದೀವಿ, ಯಾವುದೇ ಭಯ ಭೀತಿ ಇಲ್ಲಂತೆ ಇದ್ದೀವಿ. ಅದ್ಭುತಗಳು ಮಾಡ್ದ, 5 ರೊಟ್ಟಿ 2 ಮೀನು ಕೊಟ್ಟರೆ 5,000 ಜನಕ್ಕೆ ಊಟ ಬಡಿಸ್ದ, ಮತ್ತು ನೀರನ್ನು ದ್ರಾಕ್ಷರಸವನ್ನಾಗಿ ಮಾಡ್ದ, ಅನೇಕ ಕುಷ್ಠರೋಗಿಗಳು ಬಂದ್ರೆ ವಾಸಿ ಮಾಡ್ದ, ಕುರುಡರಿಗೆ ಕಣ್ಣು ಕೊಟ್ಟ, ಕುಂಟರಿಗೆ ಕಾಲು ಕೊಟ್ಟ, ನಡುಬಗಿದವರು ಬಂದ್ರೆ ಸೀದಾ ಮಾಡ್ದ. ಈ ಎಲ್ಲ ಅದ್ಭುತಗಳು, ರೋಗಸ್ಥರನ್ನು ಸ್ವಸ್ಥ ಮಾಡ್ದ. ಇದೆಲ್ಲ ಮಾಡಿದ ಅದ್ಭುತವಾದ ದೇವರು ಈ ದಿನ ನಮ್ಮ ಸಂಗಡ ಇಲ್ಲ ಎಂಬುದಾಗಿ 12 ಮಂದಿ ಶಿಷ್ಯರು ಆ ಒಂದು ಮನೆಯಲ್ಲಿ ಭಯದಿಂದ ನಡುತ್ತಾ ಇದ್ದಾರಂತ. ಏನಾಗಿದ್ದಾರೆ ಹೇಳು? ಭಯದಿಂದ ನಡುತ್ತಾ ಇದ್ದಾರೆ, ಭಯದಿಂದ ನಡುತ್ತಾ ಇದ್ದಾರೆ, ಭಯದಿಂದ ನಡುತ್ತಾ ಇದ್ದಾರೆ. ಯೇಸು ಹೇಳಿದ ಮಾತು ಎಲ್ಲಿ ಕೂಡ ಇಲ್ಲ.
ಪ್ರಿಯ ಆತ್ಮೀಯ ಸಹೋದರ, ಈ ಕೊನೆಯ ದಿನಮಾನಗಳಲ್ಲಿ ಇಲ್ಲಿ ಕುಂತಿರುವ ನನ್ನ ಆತ್ಮೀಯರೇ, ಇಬ್ಬರಾಗ್ಲಿ, ಒಬ್ಬರಾಗ್ಲಿ, ಮೂವರಾಗ್ಲಿ, ನಾಲ್ವರಾಗ್ಲಿ, 10 ಮಂದಿ ಆಗ್ಲಿ, 5 ಮಂದಿ ಆಗ್ಲಿ, ನಿಮ್ಮಲ್ಲಿ ದೇವರ ವಾಕ್ಯವಿಲ್ಲ ಅಂದ್ರೆ ಸೈತಾನ್ ನಿಮ್ಮನ್ನು ವಂಚಿಸ್ತಾನೆ. ಎಲ್ಲಿ ನಿಮ್ಮ ಒಂದು ಜೀವಿತದಲ್ಲಿ, ಒಂದು ಮೆದುಳಿನಲ್ಲಿ ವಾಕ್ಯವಿಲ್ಲದಂತೆ ವಾಕ್ಯ ಸಂಪೂರ್ಣವಾಗಿ ತಿಂದಾಗ್ತಾನೆ. ಅವನಿಗೆ ಗೊತ್ತು ಎಲ್ಲಿ ನಮ್ಮನ್ನ ಹೊಡೆದ್ರೆ ನಾವು ಎಲ್ಲಿ ಬಲಹೀನರಾಗ್ತೀವಿ ಎಂಬುದಾಗಿ. ಆದ್ದರಿಂದ ದೇವರ ವಾಕ್ಯ ಬಹಳ ಇಂಪಾರ್ಟೆಂಟು. ಇಲ್ಲಿ ಕುಂತಿರುವ ಈ ಕಾಲಘಟ್ಟಗಳಲ್ಲಿ ನಾವು ನೋಡೋದಾದ್ರೆ ಮರಿಯ ಹೆಂಗಸರು ಮಾತ್ರ ಯೇಸು ಸ್ವಾಮಿ ಹುಡುಕ್ತಾ ಇದ್ದಾರೆ. ಯೇಸು ಸ್ವಾಮಿ ಬಾಡಿ ಎಲ್ಲಿದೆ, ಯೇಸು ಸ್ವಾಮಿ ಆತನ ಶರೀರ ಎಲ್ಲಿದೆ ಎಂಬುದಾಗಿ ಅವರು ಹುಡುಕ್ತಾ ಇದ್ದಾರೆ. ಆ ರಾತ್ರಿ ಆ ವಾಕ್ಯ ನೋಡ್ರಿ ಸ್ವಲ್ಪ ಆತನು ತಾನು ಹೇಳಿದಂತೆ ಎದ್ದಿದ್ದಾನೆ. ಆತನು ಮಲಗಿದ ಸ್ಥಳವನ್ನು ನೋಡಿರಿ ಮತ್ತು ಬೇಗ ಹೋಗಿ ಎಲ್ಲರೂ ಒಂದು ಆಮೇಲೆ ಹೇಳಿ ನೋಡಿ. ಎದಕ್ಕಾಗಿ ಆಮೇಲೆ ಹೇಳ್ತಾ ಇದ್ರೆ, ನಾನು ಹೇಳುವ ವಾಕ್ಯ ದೇವರ ವಾಕ್ಯ ನನ್ನ ಕಡೆಗೆ ನೀವು ನೋಡ್ಬೇಕು. ಅಲ್ಲಿ ಅಲ್ಲ, ಸತ್ತವನು ಎದ್ದಿದ್ದಾನೆ. ಎಲ್ಲರೂ ಸೆಕೆಂಡ್ ಕೊಟ್ಟು ಹೇಳಿ, ನಿನಗಾಗ ಒಬ್ಬ ರಕ್ಷಕನಿದ್ದಾನೆ, ಸತ್ತವನು ಎದ್ದಿದ್ದಾನೆ, ಭಯಪಡಬೇಡ. ಎಲ್ಲರೂ ಸೆಕೆಂಡ್ ಕೊಟ್ಟು ಹೇಳಿ, ಪ್ಲೀಸ್ ಎಲ್ಲರೂ ಕೊಡ್ರಿ. ಎಲ್ಲರಿಗೂ ಸತ್ತವನು ಎದ್ದಿದ್ದಾನೆ, ನಮಗೋಸ್ಕರ ನಮಗೆ ಭಯವಿಲ್ಲ. ಯಾರು ಹೇಳ್ತಾ ಇದ್ದಾರೆ ಈ ವಾಕ್ಯ? ಇಬ್ಬರು ಸ್ತ್ರೀಯರು ಹೇಳ್ತಾ ಇದ್ದಾರೆ, ಇಬ್ಬರು ಮಾತ್ರ ಹೇಳ್ತಾ ಇದ್ದಾರೆ. ಈ 12 ಮಂದಿ ಶಿಷ್ಯರು ಎಲ್ಲಿ ಹೋದ್ರಿ? ಮತ್ತೆ ದೇವರೊಂದಿಗೆ ನಡೆದವರು, ದೇವರ ವಾಕ್ಯ ಕೇಳಿದವರು, ಆತನು ಅದ್ಭುತ ಮಾಡಿದಾಗ 5 ರೊಟ್ಟಿ 2 ದಿನ 5,000 ಜನಕ್ಕೆ ಊಟ ಬಡಿಸಿ 12 ಪುಟ್ಟಿಗಳು ಉಳಿಸಿದಾಗ ಇವರೆಲ್ಲ ನೋಡಿದ್ದಾರೆ, ಕಣ್ಣಾರೆ ನೋಡಿದ್ದಾರೆ. ಇವರೇ ಸರ್ವ್ ಮಾಡಿದ್ದಾರೆ, ಇವರೇ ಆಹಾರ ಸರ್ವ್ ಮಾಡಿದ್ದಾರೆ. 5,000 ಜನ ಒಂದು ಬೆಟ್ಟದ ಮೇಲೆ ಯೇಸು ಕ್ರಿಸ್ತರು ಪ್ರಸಂಗ ಮಾಡ್ತಾ ಇದ್ದಾರೆ. ಬಡವರು ನೀವು ಧನ್ಯರು, ದುಃಖ ಪಡುವವರು ನೀವು ಧನ್ಯರು, ಈಗ ಅಳವರು ನೀವು ಧನ್ಯರು, ಈಗ ರೋಗ ಬಂದಿದ್ದು ನೀವು ಧನ್ಯರು, ಈಗ ನೀವು ಬಡವರಾದ ನೀವು ಧನ್ಯರು, ನೀವು ಶುಭ ಇರುವಂತ ಪ್ರಸಂಗ ಮಾಡ್ತಾ ಇದ್ದಾರೆ. ಆ ಪ್ರಸಂಗ ಕೇಳ್ತಿರುವಾಗ ಸಾಯಂಕಾಲವಾಯ್ತು, 1 ದಿನ ಆಯ್ತು, 1 ದಿನ ಎಲ್ಲ ಪೂರ್ತಿ ಮುಗಿದಾಯ್ತು. ಆಗ ಶಿಷ್ಯರು ಹೇಳ್ತಾರೆ, ಪ್ರಭು 5,000 ಜನ ಕೂತಿದ್ದಾರೆ, ಇವರಿಗೆ ಆಹಾರ ಏನ್ ಮಾಡೋಣ? ಇವ್ರ ಹಳ್ಳಿಗಳಿಗೆ ಕಳಿಸ್ಬಿಟ್ಟು ಹೋಗಿ ಊಟ ಮಾಡಿ ಬಂದ್ಬಿಡಿ. ಯೇಸು ಹೇಳ್ತಾರೆ, ಅವ್ರು ಊರಿಗೆ ಹೋಗೋದು ಬೇಡ, ಆಹಾರ ಅವ್ರಿಗೆ ಇಲ್ಲೇ ಇದೆ, ಆಹಾರ ಇಲ್ಲೇ ಇದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಈ ದಿನ ವಾಕ್ಯ ಅಂದ್ರೆ, ಇದೆಲ್ಲ ನೋಡಿದಂತ ಶಿಷ್ಯರು ಮರ್ತೋಗಿದ್ದಾರೆ. ದೇವರು ಏನ್ ಮಾಡಿದ್ರು ಇವ್ರು ಮರ್ತೋಗಿದ್ದಾರೆ. ಈತನ ಹೇಳಿದ ಮಾತು ಒಂದು ಕೂಡ ಇವ್ರ ಮೆದುಳಿನಲ್ಲಿಲ್ಲ. ಇವ್ರ ಹೃದಯದಲ್ಲಿ ಇರುವುದೇನು ಗೊತ್ತಾ? ಯಾವಾಗಲೂ ಭಯ. ಯೇಸು ಸ್ವಾಮಿ ಇದ್ದ, ಮದಲಿಂಗನ್ ಅಂತಿದ್ದ. ಮದಲಿಂಗನ ಜೊತೆಗೆ ಒಬ್ಬ ಸರ್ವೆಂಟ್ ಇರ್ತಾರೆ, ಅವ್ನಿಗೆ ಏನಾದ್ರೂ ಕಮ್ಮಿ ಇರ್ತದೆ ಮದಲಿಂಗನ ಮನೆಯಲ್ಲಿ. ಹೊಸದಾಗಿ ಮದುವೆ ಇಬ್ಬರು ದಂಪತಿಗಳು ಇರ್ತಾರೆ ನೋಡಿ. ಒಬ್ಬ ಮದಲಿಂಗನ ಜೊತೆ ಒಬ್ಬ ಯಾರೋ ಅವ್ರಿಗೆ ಫ್ರೆಂಡ್ ಇರ್ತಾರೆ. ಈಗ ಮದಲಿಂಗನ ಊಟ ಮಾಡಿದ್ದು ಅವನಿಗೆ ಕೂಡ ಕೊಡ್ತಾರೆ. ಮದಲಿಂಗಿಗೆ ಏನು ಊಟ ಸಿದ್ಧ ಮಾಡಿರ್ತಾರೋ ಅದನ್ನು ಕೂಡ ಅವನಿಗೆ ಸರ್ವ್ ಮಾಡ್ತಾರೆ. ಹಾಗೆ ಮದಲಿಂಗನಿದ್ದಾಗ ನಾವು ಎಷ್ಟು ಚೆಂದಾಗಿದ್ದೀವಿ, ಈಗ ಅವ್ರು ನಮ್ಮಲ್ಲಿ ಇಲ್ಲ. ಆದ್ರಿಂದ ಅವ್ರು ಏನಾಗಿದ್ದಾರೆ ಅಂತ ಮನಸ್ಸಲ್ಲಿ ಭಯ ಬೀದರಾಗಿ ಒಂದು ರೂಮಲ್ಲಿ ಕೂತ್ಕೊಂಡಿದ್ದಾರೆ. ಹೊರಗಡೆ ಕೂಡ ಬರ್ತಾ ಇಲ್ಲ, ಅವರು ಹೊರಗೆ ಬರ್ತಾ ಇಲ್ಲ. ಕಾರಣ ಏನು ಗೊತ್ತಾ? ಇವರಿಗೆ ತುಂಬಾ ಭಯ ಇದೆ. ಭಯ ಎಲ್ಲಿದೆಯೋ ಅಲ್ಲಿ ಸೈತಾನನ ರಾಜ್ಯ ಬಹಳ ವಿಸ್ತಾರವಾಗ್ತಾ ಇದೆ. ನೀನು ದೇವರ ವಾಕ್ಯ ನಂಬಬೇಕು, ನಾವೆಲ್ಲರೂ ದೇವರ ವಾಕ್ಯ ನಂಬಬೇಕು. ಅವ್ರು ಹೇಳ್ತಾ ಇದ್ದಾರೆ, ಸತ್ತವನು ಬದುಕಿದ್ದಾನೆ. ಯಾರು ಕಾಣಿಸ್ಕೊಳ್ತಾ ಇದ್ದಾರೆ ಇವರಿಗೆ? ಯಾರು ಕಾಣಿಸ್ಕೊಳ್ತಾ ಇದ್ದಾರೆ? ದೇವರ ವಾಕ್ಯ ಹೇಳ್ತದೆ, ತಟ್ಟಿರಿ ಕೈ ಮೇಲೂ ಹುಡುಕಿರಿ ಸಿಕ್ಕುತ್ತದೆ. ಏನೋ ಹುಡುಕಿರಿ, ಎಲ್ಲರೂ ಹುಡುಕಿರಿ. ಇವ್ರು ಏನು ಹುಡುಕ್ತಾ ಇದ್ದಾರೆ? ಯೇಸು ಸ್ವಾಮಿ ಹುಡುಕ್ತಾ ಇದ್ದಾರೆ. ಇಬ್ಬರು ಹೆಂಗಸರು ಯೇಸು ಸ್ವಾಮಿ ಹುಡುಕ್ತಾ ಇದ್ದಾರೆ. ಬಂದು ಎಲ್ಲಿದ್ದಾನೋ ಏನೋ ಸ್ವಾಮಿ, ಆತನ ಜೊತೆಗಿದ್ದಾಗ ನಮ್ಮ ಮನೆಯಲ್ಲಿ ಸಂತೋಷ ಇತ್ತು. ನಮ್ಮ ಮನೆಗೆ ಅವಾಗ ಹೋಗಿ ಬರ್ತಿದ್ದ ಸ್ವಾಮಿ. ನಮ್ಮ ಮನೆಗೆ ಬಂದಾಗ ಯಾರೋ ಆ ರೋಗದಲ್ಲಿದ್ದವರು, ಬಡತನದಲ್ಲಿದ್ದವರು ಆತನ ಬಳಿಗೆ ಬಂದು ಪ್ರಾರ್ಥನೆ ಮಾಡಿಕೊಂಡ್ರೆ ರೋಗ ಗುಣವಾಗ್ತಿತ್ತು. ಈಗ ಸ್ವಾಮಿಯ ಸತ್ತೋಗ್ಬಿಟ್ರೆ ನಮಗೆ ಬೇರೆ ಆಧಾರ ಇಲ್ಲ ಎಂಬುದಾಗಿ ಇವರಿಗೆ ಪರಿತಾಪನೆ ಇದೆ, ಇವರಿಗೆ ಚಿಂತೆ ಇದೆ. ಬಟ್ ಶಿಷ್ಯರಿಗೆ ಮಾತ್ರ ಏನಿದೆ? ಭಯ ಇದೆ, ಭಯದಲ್ಲಿದ್ದಾರೆ. ಹೀಗೆ ಹುಡುಕ್ತಾ ಇದ್ದಾಳೆ. ಆ ದೇವದೂತನ ಸಮಾಧಿಯ ಮೇಲೆ ಕೂತ್ಕೊಂಡು ಹೇಳ್ತಾ ಇದ್ದಾನೆ, ಮರಿಯಳೇ ನೀನು ಯಾರನ್ನು ಹುಡುಕ್ತಾ ಇದ್ದೀಳು? ನೀನು ಯಾರನ್ನು ಹುಡುಕ್ತಾ ಇದ್ದೀನಿ ನನಗೆ ಗೊತ್ತು. ನೀನು ನನ್ನೋಡಿ ಹೆದರಬೇಡ. ನಜರೇತನ ಯೇಸು ಕ್ರಿಸ್ತನ ನೀನು ಹುಡುಕ್ತಾ ಇದೆಯಲ್ಲ, ಸತ್ತವನು ಈಗಾಗಲೇ ಎದ್ದು ಸುವಾರ್ತೆಯನ್ನು ಸಾರ್ತಾ ಇದ್ದಾನೆ. ಏನಾಗಿದ್ದಾನಂತ ದೇವರು? ಸತ್ತವನು ಹೇಳ್ರಿ, ಸತ್ತವನು ಎಲ್ಲರೂ ಹೇಳಿ, ಸತ್ತವನು ಈಗ ಎದ್ದಿದ್ದಾನೆ. ಹಲ್ಲೆಲೂಯಾ. ಈಗ ಮುಷ್ಟಿ ಗಟ್ಟಿಯಾಗಿ ಹಿಂಗಿಡಿದ್ರೆ ಏನಾಗ್ತದೆ ಹೇಳ್ರಿ ನಮ್ಗೆ? ಹಲ್ಲೆಲೂಯಾ. ಹಿಂಗಿಡಿದ್ರೆ ಏನಾಗ್ತದೆ ಹೇಳ್ರಿ? ಹಿಂಗಿಡಿದ್ರೆ ನಮ್ಮ ಕೈಯಲ್ಲಿ ಯಾರು ಬಿಡಿಸ್ಕೊಂಬೇಕಾಗಲ್ಲ. ಬಲವಾಗಿ ಹೇಳ್ಬೇಕು ನಮ್ಗೆ. ಈಗ ಸತ್ತವನು ಎದ್ದಿದ್ದಾನೆ. ಯಾರು ಹೇಳ್ತಾ ಇದ್ದಾರೆ?
ಯಾರು ಹೇಳ್ತಾ ಇದ್ದಾರೆ? ವೇದ ಹೇಳ್ತಾ ಇದೆ, ಆ ಸ್ತ್ರೀಯರು ಹೇಳ್ತಾ ಇದ್ದಾರೆ. ಸ್ತ್ರೀಯರಿಗೆ ಅವ್ರು ಹುಡುಕ್ತಾ ಇದ್ದಾರೆ, ದೂತರು ಅವ್ರು ಕಾಣಿಸ್ಕೊಂಡು ಹೇಳ್ತಾ ಇದ್ದಾರೆ, ಇಗೋ ಸತ್ತವನಿಗಾಗಲೇ ಎದ್ದಿದ್ದಾನೆ, ನೀವೇನು ಭಯಪಡಬೇಡ್ರಿ, ನಿಮ್ಮ ಪ್ರಭು ನಿಮ್ಮ ಹತ್ರನೇ ಇದ್ದಾನೆ. ನಮ್ಮ ಪ್ರಭುವನ್ನು ಯಾವ ಮರಣ ಕೂಡ ಆತನನ್ನು ಕೆಳಗಾಕಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಅಲ್ಲ, ಯುಗಗಳವರೆಗೂ ಆತನು ಒಂದು ಸಲ ಸಾಯ್ತಾನಷ್ಟೇ. ವಾಕ್ಯ ಹೇಳ್ತದೆ, ನೀನು ನಾನು ಒಂದು ಸಲ ಸಾಯ್ತೀವಿ ಅಷ್ಟೇ, ಆದರೆ ಯುಗದಲ್ಲಿ ನಾವು ಬದುಕುವವರಾಗಿದ್ದೀವಿ. ಎಷ್ಟು ಸಲ ಸಾಯೋದು ನಾವು? ಒಂದೇ ಸಲ. ಸತ್ತ ತದನಂತರ ಯುಗದಲ್ಲಿ ಯೇಸು ಕ್ರಿಸ್ತನೊಂದಿಗೆ ನಾವೆಲ್ಲರೂ ಜೀವಿಸುವವರಾಗಿದ್ದೀವಿ. ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ಬಡತನ ಇಲ್ಲ, ಅಲ್ಲಿ ಬಿಸಿಲು ಇಲ್ಲ, ಯಾವುದೇ ಭಯದ ವಾತಾವರಣವಿಲ್ಲ. ಅಲ್ಲಿ ನಿತ್ಯವೂ ಸಂತೋಷ. ದೇವದೂತರಲ್ಲಿರ್ತಾರೆ, ಸಿಂಹಾಸನದ ಮೇಲೆ ನಜರೇತಿನ ಯೇಸು ಕ್ರಿಸ್ತನಿರ್ತಾನೆ. ಬಂಗಾರದ ಬೀದಿಗಳಲ್ಲಿ ನಾವು ಕೂಡ ಈಗ ಆಡುವುದು ಹಲ್ಲೆಲೂಯಾ ಹೋಸನ್ನ, ಹಲ್ಲೆಲೂಯಾ ಹೋಸನ್ನ. ನಮಗೆ ಇದೆಯಾ ಹಲ್ಲೆಲೂಯಾ? ನಮಗಿದ್ದವರೆಲ್ಲ ಗಟ್ಟಿ ಆಗಿದ್ರೆ ಹಲ್ಲೆಲೂಯಾ ಎಂಬುದಾಗೆ. ಎಲ್ಲಿ ಗೊತ್ತ ನಾವು ಆಡೋದ ಯಾರು? ಯೇಸು ಕ್ರಿಸ್ತನ ಸಿಂಹಾಸನದ ಮುಂದೆ. ಈಗ ಒಂದು ವೇಳೆ ದುಃಖ ಇದೆಯಾ, ಕಣ್ಣೀರಿದೆಯಾ, ಕಷ್ಟ ಇದೆಯಾ, ರೋಗ ಬಡತನ ಇದೆಯಾ, ನೀನು ಧನ್ಯರು. ಬೈಬಲ್ ಹೇಳ್ತದೆ, ನಾನು ಹೇಳ್ತಾ ಇಲ್ಲ. ಧನ್ಯರು, ಸಂತೋಷ ಪಡು, ಸಂತೋಷಿಸು. ಮರಣವನ್ನು ಜಯಿಸಿದ ದೇವರು ಎಲ್ಲವುದನ್ನು ಕೊಡಲಿಕ್ಕೆ ಆತನು ಸಿದ್ಧವಾಗಿದ್ದಾನೆ. ಮರಣವನ್ನು ಜಯಿಸಿದ ದೇವರು ಎಲ್ಲವುದನ್ನು ಕೊಡಲಿಕ್ಕೆ ಸಿದ್ಧವಾಗಿದ್ದಾನೆ. ಅವ್ರು ಅನ್ಕೊಳ್ತಾ ಇದ್ದಾರೆ ಯೇಸು ಕ್ರಿಸ್ತನ ಕಥೆ ಮುಗಿತು. ಎಲ್ಲಿ ನಮ್ಮ ಕಥೆ ಮುಗಿತು ಅಂತ ಅನ್ಕೊಳ್ತಾರೋ ಅಲ್ಲಿ ದೇವರು ಹೊಸ ಜೀವಿತವನ್ನು ಪ್ರಾರಂಭ ಮಾಡುವ ಶಕ್ತನು. ಹೊಸ ಜೀವಿತ, ನೂತನ ಜೀವಿತವನ್ನು ಪ್ರಾರಂಭ ಮಾಡಲು ಆತನು ಶಕ್ತನು. ಎಲ್ಲರೂ ವಾಕ್ಯ ಕೇಳುವ ಮನಸ್ಸಿದೆಯಾ ಪ್ರೇರೆ? ವಾಕ್ಯ ಕೇಳುವ ಮನಸ್ಸಿದ್ರೆ ನೀವೆಲ್ಲರೂ ಕೂಡ ನನಗೆ ನಮ್ಮ ಕಡೆ ಸೂಟಿಯಾಗಿ ವಾಕ್ಯ ಆ ಗಮನದಲ್ಲಿರಬೇಕು. ನಾನೀಗ ಒಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಕಳೆದ ವಾರ ಏನು ವಾಕ್ಯ ಹೇಳಿದ್ರೆ, ಶುಕ್ರವಾರ ಏನು ವಾಕ್ಯ ಹೇಳಿದ್ರೆ, ದೇವಶೇಖರು ಏನು ವಾಕ್ಯ ಹೇಳಿದ್ರೆ? ನೆಕ್ಸ್ಟ್ ಪರವಿಲ್ಲ, ನೆನಪಿದೆ ನಿಮ್ಗೆ. ಈಗ ಅದೇ ವಾಕ್ಯ ನೀವು ಕೇಳ್ತಾ ಹೋಗ್ಬೇಕು. ನೆಕ್ಸ್ಟ್ ವಾಕ್ಯ ಮತ್ತೇನು ಬರ್ತದೆ? ಸುವಾರ್ತೆ 28 ವಾಕ್ಯ 1. ಸಬ್ಬತ್ತಿನ ದಿನ ಆದ ಮೇಲೆ ವಾರದ ಮೊದಲನೇ ದಿವಸ ಬೆಳಗಾಗುವಾಗ ಮಗ್ಗಲಾದ ಮರಿಯಳು ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಎಲ್ಲಿ ಬಂದ್ರಂತವ್ರು? ಯಾರ ಸಮಾಧಿ ನೋಡ್ಲಿಕ್ಕೆ ಹೇಳ್ರಿ? ಯೇಸು ಸ್ವಾಮಿಯ ಸಮಾಧಿ ನೋಡ್ಲಿಕ್ಕೆ. ಅಂದ್ರೆ ಈಗ ಸತ್ತೋಗಿದ್ದಾನೆ ಯೇಸು ಸ್ವಾಮಿ, ಆತನು ಹೆಂಗಿದನು ಗೊತ್ತಿಲ್ಲ ಎಂಬುದಾಗಿ ಈ ಇಬ್ಬರು ಸ್ತ್ರೀಯರು ಸಮಾಧಿ ಬಳಿಗೆ ಬರ್ತಾ ಇದ್ದಾರೆ. ಸಮಾಧಿ ಬಳಿಗೆ ಬಂದು ಯೇಸು ಕ್ರಿಸ್ತನ ಹುಡುಕ್ತಾ ಇದ್ದಾರೆ. ಹುಡುಕುವಾಗ ಅವರಿಗೆ ಪ್ರತ್ಯಕ್ಷವಾಗಿದ್ದು ಯಾರು ಗೊತ್ತಾ? ಇವ್ರು ಬಂದಿದ್ದು ಒಂದು ಕೆಲಸ, ಆದ್ರೆ ಆಗಿದ್ದು ಇನ್ನೊಂದು ಕೆಲಸ. ಇವ್ರು ಕೇವಲ ಯೇಸು ಸ್ವಾಮಿ ನೋಡ್ತಾ ಇದ್ರೆ ಅವರ ಎದುರಿಗೆ ದೇವದೂತರೇ ಪ್ರತ್ಯಕ್ಷವಾಗಿ ಹೇಳ್ತಾರೆ, ಈಗ ಊಡಲ್ಪಟ್ಟ ನಜರೇತಿನ ಯೇಸು ಕ್ರಿಸ್ತನ ಇಲ್ಲಿ ಇಲ್ಲಮ್ಮ, ಗಲಿಲಾಯದಲ್ಲಿದ್ದಾನೆ, ನೀವು ಹೋಗಿ ಅಲ್ಲಿ ನೋಡ್ರಿ. ನಿಮ್ಗೆ ಹೋಗಿ ಆತನ ಶಿಷ್ಯರಿಗೆ ಹೇಳ್ರಿ, ಅಲ್ಲಿ ಆತನು ಸುವಾರ್ತೆ ಸಾರ್ತಾ ಇದ್ದಾನೆ ಎಂಬುದಾಗಿ ಹೇಳ್ರಿ. ಆತನು ಸತ್ತಿಲ್ಲ, ಆತನು ತಿರುಗಿ ಬದುಕಿ ಬಂದಿದ್ದಾನೆ. ಹಲ್ಲೆಲೂಯಾ. ನಮ್ಮ ದೇವರು ಯಾರು ಹೇಳಿ ಪ್ರಿಯ ಆತ್ಮೀಯರೇ? ಧೈರ್ಯವಾಗಿ ಹೇಳ್ಬೇಕು. ಪ್ರಕಟಣೆ ಬರೆದ ಗ್ರಂಥದಲ್ಲಿ ಒಂದು ಮಾತಿದೆ, ಸಾಯುವಾಗಲೂ ನೀನು ನಂಬಿಗಸ್ತಳಾಗಿರುವುದಾದ್ರೆ ನೀನು ಜೀವವೆಂಬ ಜಯಮಾಲೆಯನ್ನು ಸ್ವಂತ ಮಾಡಿಕೊಳ್ಳಿ. ಎಂತ ಮಾಲೆ ಹೇಳ್ರಿ? ಜೀವವೆಂಬ ಜಯಮಾಲೆ. ಎಷ್ಟು ಗೊತ್ತು ಪ್ರಿಯರೇ, ಈ ಲೋಕದಲ್ಲಿ ಎಲ್ಲ ಸಿಗ್ತದೆ, ಆದ್ರೆ ಜೀವ ಮಾತ್ರ ಎಲ್ಲಿ ಸಿಗಲ್ಲ. ಯಾವ ವೈದ್ಯಕೀಯೂ ಕೂಡ ಅದನ್ನು ಕಂಡಿಡ್ಲಿಕ್ಕೆ ಆಗಿಲ್ಲ, ಯಾರು ಕೂಡ ಜೀವವನ್ನು ಹೊಂದಲಿಕ್ಕೆ ಆಗಲಿಲ್ಲ. ಆದ್ದರಿಂದ ಪ್ರಿಯರೇ, ಜೀವ ಎಲ್ಲಿದೆ ಅಂದ್ರೆ ನಜರೇತಿನ ಯೇಸು ಕ್ರಿಸ್ತನಲ್ಲಿ. ಆತನು ಹೇಳ್ತಾ ಇದ್ದಾನೆ, ನಾನೇ ಜೀವ. ಯೇಸು ಹೇಳ್ತಾರೆ, ನಾನೇ ಜೀವ. ನಾನು ಜೀವ, ನನ್ನಲ್ಲಿ ನೀವಿರುವುದಾದ್ರೆ ನಿಮಗೆ ಕೂಡ ಜೀವ ಎಂಬುದಾಗಿ. ನಾನು ಜೀವಧಾರೆ, ನಾನು ಜೀವ ಬುಗ್ಗೆ, ನಾನೇ ಜೀವವು ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟೋ ಜನ ಮಹಾನ್ ಪುರುಷರು, ಮಹಾನ್ ವ್ಯಕ್ತಿಗಳು, ಮಹಾನ್ ಪಂಡಿತರು ಈ ಲೋಕದಲ್ಲಿ ಜೀವ ಸಮಾಧಿ ಆಗಿದ್ದಾರೆ. ಏನಾಗಿದ್ದಾರೆ ಹೇಳ್ರಿ? ಆದ್ರೆ ಅವ್ರು ಎದ್ದು ಬಂದಿಲ್ಲ. ಸಮಾಧಿ ಆಗಿದ್ದಾರೆ, ಸಮಾಧಿಯಲ್ಲೇ ಇದ್ದಾರೆ. ಆದರೆ ನಮ್ಮ ಯೇಸು ಕ್ರಿಸ್ತನು ಮಾತ್ರ ಸಮಾಧಿಯಲ್ಲಿಲ್ಲ, ಸಮಾಧಿಯನ್ನು ಜಯಿಸಿ ಬಂದಿದ್ದಾನೆ. ಎಷ್ಟು ಜನ ಪ್ರಿಯರೇ, ನಾವು ಅಲ್ಲಿ ಕೇಳ್ತಾ ಇರ್ತೀವಿ, ತಾತ ಜೀವ ಸಮಾಧಿ ಆಗಿಬಿಟ್ಟ, ಈ ತಾತ ಜೀವ ಸಮಾಧಿ ಆಗಿದ್ದಾನೆ, ಆ ತಾತ ಜೀವ ಸಮಾಧಿ ಆಗಿದ್ದಾನೆ, ಆ ತಾತ ಕಮ್ಮೆಲ್ಲ ತೆಗೆದುಕೊಂಡು ಹೋಗಿ ಹಂಪಿಗೆ ಹೋದ, ಈ ತಾತ ಕೆರೆ ದಾಟಿಸ್ತಾ. ಹಲ್ಲೆಲೂಯಾ. ಆದರೆ ನಮ್ಮ ತಂದೆಯಾದ ದೇವರು ಅಂತವನ್ನೆಲ್ಲ ಆತನು ಮರಣವನ್ನು ಜಯಿಸಿದ್ದಾನೆ, ಸಮಾಧಿಯಿಂದ ಮೇಲೆ ಬಂದಿದ್ದಾನೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ ನಿತ್ಯ ಜೀವ ಇದೆ ಎಂಬುದಾಗಿ ಮರಿಬಾರ್ದಿರ್ತಾರೆ. ಈ ಲೋಕದಲ್ಲಿ ನಾವು ಸಾವು ಎಂಬುದು ಕೆಲವು ಕ್ಷಣ ಅಷ್ಟೇ.
ತಥಾಕ್ಷಣದಲ್ಲಿ ಮೊನ್ನೆ ನಾವು ನೋಡಿದ್ವಿ ನಮ್ಮ ಅದ್ಭುತವಾದಂಥ ವರ್ಶಿಪ್ ಲೀಡರ್ ಪಾಸ್ಟರ್ ವೆಂಕಟೇಶ್ ಜಿಪ್ಸಿ ಪ್ರಾರ್ಥನಾ ಮಂದಿರದವರು. ಒಳ್ಳೆ ಹಾಡುಗಳು, ಒಳ್ಳೆ ವರ್ಷಿಪ್ ಲೀಡರ್. ಅವ್ರು ಈ ಲೋಕ ಬಿಟ್ಟು ಹೋದ್ರು. ಅವ್ರು ಎಲ್ಲಿದ್ದಾರೆ ಗೊತ್ತೀಗ? ಕರ್ತನ ಬಳಿಯಲ್ಲಿದ್ದಾರೆ. ಎಲ್ಲಿದ್ದಾರೆ ಹೇಳ್ರಿ? ಎಷ್ಟು ಹಾಡಾಡಿದ್ದಾರೆ, ಎಷ್ಟು ಪ್ರಸಂಗ ಮಾಡಿದ್ದಾರೆ, ಎಷ್ಟು ವರ್ಷಿಪ್ ಮಾಡಿದ್ದಾರೆ ಅವರು. ಒಂದು ಸಲ ಗಂಗಾವತಿಗೂ ಕೂಡ ಬಂದಿದ್ರು, ಮತ್ತು ಬಳ್ಳಾರಿಗೂ ಕೂಡ ಒಂದ್ಸಲ ಬಂದಿರಬೇಕು. ಎಲ್ಲ ಕಡೆ ಅವರು ಹೋಗಿದ್ದಾರೆ. ಬಟ್ ಈಗ ಅವ್ರು ಎಲ್ಲಿದ್ದಾರೆ ಹೇಳ್ರಿ? ಕರ್ತನ ಬಳಿಯಲ್ಲಿದ್ದಾರೆ. ಎಲ್ಲಿದ್ದಾರೆ ಹೇಳ್ರಿ? ನಾವೆಲ್ಲರೂ ಹೋದ್ರೆ ಎಲ್ಲಿಗೆ ಹೋಗ್ತೀವಿ ಹೇಳ್ರಿ? ಇವಾಗ ಇಲ್ಲಿ ಯಾರ ಬಳಿಯಲ್ಲಿದ್ದೀವಿ? ಸೈತಾನನ ಬಳಿಯಲ್ಲಿದ್ದೀವಿ. ಈಗ ನಾವು ಎಲ್ಲಿದ್ದೀವಿ ಹೇಳ್ರಿ? ಏನಾದ್ರೂ ನೆಮ್ಮದಿ ಇದೆಯಾ ನಮಗೆ? ಏನಾದ್ರೂ ಸಮಾಧಾನ ಇದೆಯಾ ನಮಗೆ? ಎಲ್ಲಿ ಹೋದ್ರೂ ಸಮಾಧಾನ ಶಾಂತಿ ಇದೆಯಾ? ಕೇವಲ ಕರ್ತನ ನಾಮದಲ್ಲಿ ಮಾತ್ರ ಸಮಾಧಾನ ಶಾಂತಿ. ಅದಕ್ಕಾಗಿ ಇಲ್ಲಿ ನಾವೆಲ್ಲರೂ ಕೂಡಿ ಆತನ ಆರಾಧನೆ ಮಾಡ್ತೇವೆ. ಹೊರಗೆ ಹೋದ್ರೆ ಸಾಕು, ಎಲ್ಲಿ ಹೋದ್ರೂ ಗಲಿಬಿಲಿ. ಇದು ನಾವು ಸೈತಾನನ ಕೈಯಲ್ಲಿದ್ದೀವಿ. ನಮ್ಮ ಪ್ರಭು ಹೇಳಿದಾನೆ, ಇಗೋ ನನ್ನ ರಾಜ್ಯವು ಬಲಾತ್ಕಾರಿಗಳ ವಶ ಆಗ್ತದೆ ಎಂಬುದಾಗಿ. ಈಗ ಆತನ ರಾಜ್ಯ ಎಲ್ಲಿದೆ? ಬಲಾತ್ಕಾರಿಗಳ ಕೈಯಲ್ಲಿದೆ. ಬಲಾತ್ಕಾರಿಗಳ ಕೈಯಲ್ಲಿ ಒಬ್ಬರು ತಮಗೆ ದೋಚಿದಂತೆ ಮಾತನಾಡ್ತಾ ಇದ್ದಾರೆ, ತಮಗೆ ದೋಚಿದಂತೆ ಮಾತನಾಡ್ತಾ ಇದ್ದಾರೆ. ನಾವು ನೋಡುವಾಗ ಇಂಟರ್ನೆಟ್ ಮೊಬೈಲ್ಗಳಲ್ಲಿ ನೋಡುವಾಗ ಬಾಯ್ ತಮ್ಗೆ ಏನ್ ಬರ್ತದೆ ಅಂತ ಹೇಳ್ತಾ ಇದೆ. ಆದ್ರೆ ಅದಕ್ಕೆ ಯಾರು ನಮ್ಮನ್ನು ಬೇಜಾರಾಗ್ತಾ ಇಲ್ಲ. ಎದಕ್ಕೆ ಹೇಳ್ರಿ? ವೇದದಲ್ಲಿ ಬರೆದಿದೆ. ಆಲ್ರೆಡಿ ವೇದದಲ್ಲಿ ಬರೆದಿದೆ, ಸತ್ಯವೇದದಲ್ಲಿ ಬರೆದಿದೆ. ಹಿಂಗೇ ಮಾತಾಡ್ತಾರೆ, ಹಿಂಗೇ ಎದುರಾಗ್ತಾರೆ, ಹಿಂಗೇ ಇರ್ತಾರೆ ಜನರು. ಆದ್ರೆ ನಾನು ನಂಬಿದವರು ನೀವು ಧೈರ್ಯವಾಗಿರ್ರಿ, ನಿಮಗೆ ನಿತ್ಯ ಜೀವ ಇದೆ ಎಂಬುದಾಗಿ. ಹಲ್ಲೆಲೂಯಾ. ಅದೇ ವೇದ ಹೇಳ್ತದೆ, ಈಗ ಆತನು ಜಯಿಸಿದ್ದಾನೆ. ನೆಕ್ಸ್ಟ್ ವರ್ಡು ಯೋಹಾನ ಬರೆದ ಪತ್ರಿಕೆ 19ನೇ ಅಧ್ಯಾಯ 9ನೇ ವಚನ. 19ನೇ ಅಧ್ಯಾಯ 9ನೇ ವಚನ. ಯೋಹಾನ ಬರೆದ ಪತ್ರಿಕೆ 19ನೇ ಅಧ್ಯಾಯ 9ನೇ ವಚನ. ದೇವಾದಿದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ನಿತ್ಯ ಜೀವಕ್ಕೆ ನಮ್ಮೆಲ್ಲರನ್ನು ದೇವರು ಕರೆದೊಯ್ಲಿ. ಪ್ರಿಯರೇ, ಈ ಲೋಕದಲ್ಲಿ ಏನಿಲ್ಲ, ಇಲ್ಲಿ ಸ್ವಲ್ಪ ಕಾಲ ಮಾತ್ರ ನಮಗೆ. ಆದರೆ ತದನಂತರ ನಮಗೆ ನಿತ್ಯ ಜೀವ ಇದೆ. ದೇವರ ಸಮ್ಮುಖದಲ್ಲಿ ಸಮಾಧಾನದಿಂದ ಇರುವುದಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ರು. ಲೋಕದಲ್ಲಿ ಎಲ್ಲ ಕೂಡ ಗಲಿಬಿಲಿ, ಆದರೆ ನಾವು ಈ ದಿನ ಸಮಾಧಾನವಾಗಿದ್ದೀವಿ. ಎಷ್ಟು ಜನ ಈ ಮಾತನ್ನು ನಂಬುತ್ತಾ ಇದ್ದೀವಿ? ಸಮಾಧಾನವಾಗಿದ್ದೀವಿ ಅಂತ ಕಾರಣ ಏನು ಹೇಳಿದ್ರಿ? ನಮ್ಮಲ್ಲಿ ಯಾರಿದ್ದಾರೆ ಅಂತ ನಾವು ಸಮಾಧಾನವಾಗಿದ್ದೀವಿ? ಸಮಾಧಾನದ ಕರ್ತನಿದ್ದಾನೆ ನಮ್ಮಲ್ಲಿ. ಯಾರಿದ್ದಾರೆ ನಮ್ಮಲ್ಲಿ? ಯೆಶಾಯನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ 6-9 ಇರಬೇಕು. ಆತನು ಪರಾಕ್ರಮಿಯಾದ ದೇವರು, ಸಮಾಧಾನ ಪ್ರಭು, ನಿತ್ಯನಾದ ತಂದೆ. ನಮ್ಮ ದೇವರು ನಿತ್ಯ ನಮ್ಮ ಹತ್ರ ಇರುವ ದೇವರು ಅಂತ. ನಿತ್ಯವೂ ಪ್ರತಿ ಒಂದು ಕ್ಷಣ ಕೂಡ ಎತ್ತ ತಾಯಿಯು ನಮ್ಮನ್ನು ಮರಿಬೋದು. ಯೆಶಾಯ ಹೇಳ್ತಾ ಇದ್ದಾರೆ, ಎತ್ತ ತಾಯಿಯು ಮಲೆ ಕೂಸನ್ನು ಮರಿಬೋದು. ಒಂದು ವೇಳೆ ಎತ್ತ ತಾಯಿಯು ತನ್ನ ಮಲೆ ಕೂಸನ್ನು ಕ್ಷಣ ಮಾತ್ರದಲ್ಲಿ ಮರಿಬೋದು. ನಾನು ನಿನ್ನನ್ನು ಏನ್ ಮಾಡಲ್ಲ, ಮರೆಯಲ್ಲ. ದೇವರು ನಮ್ಮನ್ನು ಮರೆಯಲ್ಲ, ಮರೆತು ಹೋಗಲ್ಲ. ನೀನು ಒಂದು ವೇಳೆ ದೇವರಲ್ಲಿ ಇದ್ದುಕೊಂಡು ದೇವರಿಗೆ ಪ್ರಯಾಸಪಟ್ಟು ದೇವರನ್ನ ಆರಾಧನೆ ಮಾಡಿ ದೇವರಿಗಾಗಿ ನೀವು ನಿಂತಿದ್ರೆ ದೇವರು ನಿನ್ನನ್ನು ಎಂದಿಗೂ ಆತನು ಏನ್ ಮಾಡಲ್ಲ, ಮರೆತು ಹೋಗಲ್ಲ. ಹಲ್ಲೆಲೂಯಾ. 19:20 19:9. ನೀನು ಎಲ್ಲಿಂದ ಬಂದವನೆಂದು ಯೇಸುವನ್ನು ಕೇಳಿದನು. ಆದರೆ ಯೇಸು ಅವನಿಗೆ ಉತ್ತರ ಕೊಡಲಿಲ್ಲ. ಪಿಲಾತನು ಮಾತನಾಡುವುದಿಲ್ಲವೋ? ಏನ್ ಹೇಳ್ತಾ ಇದ್ದಾನೆ? ಯೇಸು ಶಿಲುಬೆಗೆ ಹಾಕುವಾಗ, ಮರಣವನ್ನು ಹೊಂದುವಾಗ, ನಿನ್ನನ್ನು ಬಿಡಿಸಲು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗಿದೆ ಅಂತ ಪಿಲಾತನ್ ಅಂದ್ರೆ ರಾಜನ ಹೇಳಿದ್ರೆ ಸಿಂಹಾಸನದ ಮೇಲೆ ಯೇಸು ಕ್ರಿಸ್ತನ ಹೇಳ್ತಾ ಇದ್ದಾನೆ, ನನ್ನ ತಂದೆ ಚಿತ್ತವಾಗದೆ ಹೋದ್ರೆ ಇದನ್ನೆಲ್ಲ ನೀನು ಮಾಡ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ. ನನ್ನ ತಂದೆಗೆ ಮಾತ್ರ ಅಧಿಕಾರ ಉಂಟು. ಸಾಯಿಸುವುದು ಬದುಕಿಸುವುದು ನನ್ನ ತಂದೆಗೆ ಮಾತ್ರ ಅಧಿಕಾರ ಉಂಟು. ಹಲ್ಲೆಲೂಯಾ. ಅದಕ್ಕೆ ಅಬ್ರಾಮನು ಹೇಳ್ತಾ ಇದ್ದಾನೆ, ಅಬ್ರಾಮನು ತನ್ನೊಬ್ಬನೇ ಮಗನನ್ನು ಸಮರ್ಪಣೆ ಮಾಡಿದಾಗ ಆತನು ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಅಬ್ರಾಮನು ಹೀಗೆ ಹೇಳ್ತಾನೆ ದೇವರಿಗೆ, ನನ್ನ ಮಗನು ಸತ್ತರೂ ಕೂಡ ನನ್ನ ಮಗನನ್ನು ಬದುಕಿಸಲು ದೇವರು ಸಾಮರ್ಥ್ಯವಿಲ್ಲ. ನನ್ನ ಮಗನು ಸತ್ತರೂ ಕೂಡ ಹೇಳ್ರಿ ಬದುಕಿಸಲು ದೇವರು ಸಾಮರ್ಥ್ಯವುಳ್ಳ ದೇವಾದಿ ದೇವರು. ಆತನು ಸತ್ತವರನ್ನು ಬದುಕಿಸಿದವರು. ಅನೇಕರ ಆತನ ಮಾರ್ಗದಲ್ಲಿ ಎಷ್ಟು ಜನ ಬದುಕಿದ್ದಾರೆ ಯೇಸು ಕ್ರಿಸ್ತನ ಮಾರ್ಗದಲ್ಲಿ? ಒಬ್ಬ ಚಟ್ಟದ ಮೇಲೆ ಹೊತ್ಕೊಂಡು ಬರ್ತಾರೆ. ಒಬ್ಬ ವಿಧಿವೆ ಒಬ್ಬನೇ ಮಗನು ಆತನ ಚಟ್ಟದ ಮೇಲೆ ಬರುವಾಗ, ಆ ಊರಿನಲ್ಲಿ ಚಟ್ಟ ಬರುವಾಗ, ಯೇಸು ಕ್ರಿಸ್ತನ ಆ ಊರಿನಲ್ಲಿ ಬರುವಾಗ ಆ ಚಟ್ಟದ ಮೇಲೆ ಹೊತ್ಕೊಂಡು ಒಬ್ಬ ತಾಯಿ ಅಳ್ತಾ ಇರ್ತಾಳೆ. ಆ ಯೇಸು ಕ್ರಿಸ್ತನ್ ಕೇಳ್ತಾನೆ, ಏನಾದ ಅಂತ ಹೇಳಿದ್ರೆ, ಇರುಗೊಬ್ಬ ಮಗ ಸತ್ತೋಗಿದ್ದಾನಂತೆ. ಕತೆ ಹೇಳ್ತಾರೆ, ಬೈಬಲಲ್ಲಿ ವಾಕ್ಯ ಹೇಳ್ತಾರೆ, ಗಮನಿಸ್ತಾರೆ. ಆ ಮಗನ ಸತ್ತೋಗಿದ್ದಾನೆ. ಎಲ್ಲಿದೆ ಆ ಮಗನ ಚಟ್ಟ? ಎಲ್ಲಿದೆ? ಈಗ ಅಲ್ಲಿದೆ ಬರಪ್ಪ. ಆತ ಹೋಗಿ ಏನ್ ಮಾಡ್ತಾರೆ? ಕೇವಲ
ಏನ್ ಮಾಡ್ತಾನೆ ಹೇಳ್ರಿ, ಚಟ್ಟ ಮುಟ್ತಾನಷ್ಟೇ, ಮಗನ್ ಮುಟ್ಲಿ ಚಟ್ಟ ಮುಟ್ಟ, ಸತ್ತ ಮಗನ ಎದ್ದು ಬಂದ. ಪ್ರಿಯರೇ, ಇದು ನಾನು ನೀನು ನಂಬುವುದಾದ್ರೆ, ಇವೆಲ್ಲ ನಾನು ನೀನು ನಂಬುವುದಾದ್ರೆ, ಪ್ರಿಯ ಆತ್ಮೀಯ ನನ್ನ ಸಹೋದರಿ ಇವೆಲ್ಲ ದೇವರ ಮಾತು ನಾನು ನೀನು ನಂಬುವುದಾದ್ರೆ, ಖಂಡಿತವಾಗಲೂ ನಾನು ಸತ್ತರೆ ನನ್ನ ಚಟ್ಟದ ಯೇಸು ಕ್ರಿಸ್ತನ ಖಂಡಿತವಾಗ್ಲೂ ಬರ್ತಾನೆ. ಎದಕ್ಕಾಗಿ ಹೇಳ್ರಿ, ನಮ್ಮನ್ನೆಲ್ಲರೂ ಎಬ್ಬಿಸುವುದಕ್ಕಾಗಿ. ನಮ್ಮನ್ನೆಲ್ಲರೂ ಏನ್ ಮಾಡ್ತಾನೆ ಅಂದ್ರೆ ಎಬ್ಬಿಸುವುದಕ್ಕಾಗಿ. ಹಾಗೆ ನಮ್ಮ ದೇವರು ಯಾರು ಗೊತ್ತಾ? ಸಮಾಧಾನದ ಪ್ರಭು. ಯೋಹಾನ ಬರೆದ ಪತ್ರಿಕೆ 20 ವಾಕ್ಯ 20. 20ನೇ ಅಧ್ಯಾಯ 20ನೇ ವಚನ. ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರು ತನ್ನ ಕೈಗಳನ್ನು ಏನೇನ್ ಮಾಡ್ರಂತ. ಇಲ್ಲಿ 2 ವಿಷಯ ಇದನ್ನ ನೋಡೋಣ. 2 ವಿಷಯದಲ್ಲಿ ನಾವು ಇದನ್ನ ಧ್ಯಾನ ಮಾಡೋಣ. ಫಸ್ಟು, ಮಕ್ಕಳಾದ ಮರಿಯಳು ಬೇರೆ ಮರಿಯಳು ಯೇಸು ಕ್ರಿಸ್ತನ ಸಮಾಧಿ ಹತ್ರ ಹೋದಾಗ ಆತನ ಎದ್ದು ಬಂದಿದ್ದಾನೆ ಎಂಬುದಾಗಿ ದೇವರು ಹೇಳಿದಾಗ ಅವರು ನಂಬಿದ್ರಾ ಇಲ್ವಾ? ಎಲ್ಲರೂ ನಂಬಿದ್ರ ಇಲ್ಲಮ್ಮ? ನಂಬಿದ್ರ? ನಂಬಿ ಅವ್ರು ಎಲ್ಲಿಗೆ ಹೋಗ್ತಾರೆ ಹೇಳ್ರಿ? ಎಲ್ಲಿ ಶಿಷ್ಯರಿದ್ದಾರೋ, ಎಲ್ಲಿ ಶಿಷ್ಯರು ಎಲ್ಲೆಲ್ಲಿದ್ದಾರೋ ಅವರೆಲ್ಲರಿಗೂ ಹೋಗಿ ಹೇಳ್ತಾರೆ, ಯೇಸು ಕ್ರಿಸ್ತನ್ ಬದುಕಿದ್ದಾನೆ, ಯೇಸು ಕ್ರಿಸ್ತನ್ ಬದುಕಿದ್ದಾನೆ. ಆದ್ರೆ ಇವ್ರಿಗೆ ಮಾತ್ರ ಗೊತ್ತಿಲ್ಲ ದೇವ್ರ ವಾಕ್ಯ. ಇವರು ಹೇಳಿದ ಯಾವುದು ಕೂಡ ನೆನಪಿನಲ್ಲಿಲ್ಲ. ಯೇಸು ಕ್ರಿಸ್ತನು ಬದುಕಿದ್ದಾನೆ ಅಂತ ಅವರೆಲ್ಲರಿಗೂ ಹೇಳ್ತಾ ಇದ್ದಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ಹಾಗೆ ಇವರೆಲ್ಲರೂ ಒಂದು ಮನೆಯಲ್ಲಿದ್ದಾರೆ. ಈಗ ಭಯ ಹಿಡಿದವರಾಗಿ, ಇನ್ನು ನಮ್ಮನ್ನು ಯಾರು ಏನ್ ಮಾಡ್ತಾರೋ, ಹೆಂಗಾಗ್ತದೋ ಅಂತ ಭಯ. ಕೆಲವು ಸಲ ಅನೇಕರಿಗೆ ಭಯ ಬರ್ತದೆ, ಪ್ರತಿಯೊಬ್ಬರಿಗೆ ಭಯ, ಒಂದೊಂದು ವಿಷಯದಲ್ಲಿ ಭಯ ಬರ್ತದೆ. ನನ್ನ ಆತ್ಮೀಯ ಪ್ರಿಯ ಸಹೋದರ, ಯೇಸು ಕ್ರಿಸ್ತನು ನಿನ್ನ ಜೀವಿತದಲ್ಲಿರುವುದಾದ್ರೆ ನಿನಗೆ ಭಯ ಇರುವುದಿಲ್ಲ. ನಿನಗೆ ಭಯ ಬಂತಂದ್ರೆ ಸೈತಾನ ನಿನ್ನಲ್ಲಿ ಭಯ ತಂದು ಹಾಕಿದ. ಅದಕ್ಕೆ ಮೂಲ ಕಾರಣ ಯಾರು ಗೊತ್ತಾ? ಭಯಕ್ಕೆ ಮೂಲ ಕಾರಣ ಯಾರು ಗೊತ್ತಾ? ಸೈತಾನನೇ. ದೇವರು ಯಾವತ್ತೂ ನಮ್ಮನ್ನು ಭಯಪಡಿಸಲ್ಲ. ದೇವರು ಯಾವತ್ತೂ ನಮ್ಮನ್ನು ಏನ್ ಮಾಡಲ್ಲ ಅಂದ್ರೆ ಭಯಪಡಿಸಲ್ಲ. ಇವರು ದೇವ್ರನ್ನ ಕಂಡಿದ್ದಾರೆ. ದೇವರನ್ನು ಕಂಡು ಸಂತೋಷದಿಂದ ಹೋಗಿ ಹೇಳ್ತಾ ಇದ್ದಾರೆ. ಈಗ ಯೇಸು ಕ್ರಿಸ್ತನ ಅದೇ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರು ತನ್ನ ಕೈಗಳು ಪಕ್ಕೆಯನ್ನು ತೋರಿಸು. ಏನ್ ಹೇಳ್ತಾ ಇದ್ದಾರೆ ಇವರು? ಯೇಸು ಕ್ರಿಸ್ತನ ಎದ್ದು ಬಂದಿದ್ದಾನೆ, ಶಿಷ್ಯರು ನುಡುತ್ತಾ ಇದ್ದಾನೆ. ಇವ್ರು ಯಾರಾದ್ರೂ ನುಡುತ್ತಾ ಇಲ್ಲ. ಇವರೆಲ್ಲರೂ ಕೂಡ ಭಯ ಹಿಡಿದಿದ್ದಾರೆ. ಮರಣ ಜಯಿಸ್ತೀನಿ, ಮರಣ ಶಿಲುಬೆಯಿಂದ ಬರ್ತೀನಿ, ಮತ್ತೆ ನಾನು ಪುನರುತ್ಥಾನ ಆಗ್ತೀನಿ ಎಂಬುದಾಗಿ ಹೇಳಿದ ಮಾತು ಯಾವುದು ಕೂಡ ಅವ್ರಿಗೆ ನೆನಪಿಲ್ಲ. ಒಂದು ಮನೆಯಲ್ಲಿದ್ದಾರೆ, ಅದೇ ಮನೆಗೆ ಹುಡುಕಿ ಅಂತ ಯೇಸುಸ್ವಾಮಿ ಬಂದ್ಬಿಡಿ. 12 ಮಂದಿ ಶಿಷ್ಯರಲ್ಲಿದ್ದಾರೆ, 11 ಮಂದಿ ಶಿಷ್ಯರಲ್ಲಿದ್ದಾರೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಯೇಸುಸ್ವಾಮಿ ಏನ್ ಹೇಳಿ ಓದಮ್ಮ. ಸ್ವಾಮಿಯನ್ನು ನೋಡಿದ್ದರಿಂದ ಸಂತೋಷಪಟ್ಟರು. ಯೇಸು ಅವರಿಗೆ ನಿಮಗೆ ಸಮಾಧಾನವಾಗಲಿ ಎಂದು ತಿರುಗಿ ಹೇಳಿ, ತಂದೆ ನನ್ನನ್ನು ಕಳಿಸಿಕೊಟ್ಟ ಹಾಗೆಯೇ ನಾನು ನಿಮ್ಮನ್ನು ಕಳಿಸಿಕೊಡುತ್ತೇನೆ ಅಂದರು. ಇದನ್ನು ಹೇಳಿ ಅವರ ಮೇಲೆ ಊದಿ ಅವರಿಗೆ, ಪವಿತ್ರಾತ್ಮವರವನ್ನು ತಕ್ಕೊಳ್ಳಿರಿ. ನೀವು ಯಾರ ಪಾಪಗಳನ್ನು ಕ್ಷಮಿಸಿ ಬಿಡುತ್ತೀರೋ ಅವರಿಗೆ ಅವುಗಳ ಪಾಪ ಕ್ಷಮಾಪಣೆಯಾಗುತ್ತದೆ. 20 ನಾನು ಅದೇ ಹೇಳಿ, ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಏನ್ ಮಾಡೋದಂತ ಇವ್ರು ನಂಬುತ್ತಾ ಇಲ್ಲ. ಏನ್ ಮಾಡ್ತಾ ಇಲ್ಲ ಹೇಳ್ರಿ ಇವ್ರು? ಫಸ್ಟ್ ಯಾರು ನಂಬುತ್ತಾ ಇಲ್ಲ? ಯಾರು? ಮಕ್ಕಳಾದ ಮರಿಯಳು ನೋಡಿದಾಳ? ಹೆಚ್ಚು ಅದ್ಭುತ ಶಿಷ್ಯರು ನೋಡಿದ್ದಾರೆ. ಶಿಷ್ಯರೇ ಬಹಳ ಅದ್ಭುತ ನೋಡಿದ್ರು. ಮಕ್ಕಳಾದ ಮರಿಯಳು ಏನೋ ಲಾಜರನ್ನು ಸ್ವಲ್ಪ ಅಸ್ವಸ್ಥತೆಯಲ್ಲಿದ್ದಾಗ ಲಾಜರನಿಗಾಗಿ ಪ್ರಾರ್ಥನೆ ಮಾಡಿದಾಗ ಲಾಜರನ್ನು ಎದ್ದು ಬಂದಿದ್ದು ಸ್ವಲ್ಪ ನೋಡಿದಾಳೆ ಅಷ್ಟೇ. ಆತನ ಮನೆ ಕರೆದು ಉಪಚಾರ ಮಾಡಿ ಆತನ ಒಂದು ಮನೆಯಲ್ಲಿ ಕರ್ಕೊಂಡು ಅನೇಕ ಸಾರಿ ವಾಕ್ಯ ಕೇಳಿದಾಳೆ ಅಷ್ಟೇ. ಬಟ್ ಇವ್ರು ಮಾತ್ರ ಇವ್ರ ಬಳಿಯಲ್ಲಿ ಯೇಸು ಕ್ರಿಸ್ತನು 3.5 ವರ್ಷ ಇದ್ದಾನೆ. ಎಷ್ಟು ವರ್ಷ ಇದ್ದಾನೆ ಅಂತ ಹೇಳಿದ್ರೆ 3.5 ವರ್ಷ. 3.5 ವರ್ಷ ಇದ್ರೆ ಇವ್ರ ಸ್ವಭಾವ ಏನು ಬದಲಾಗಿಲ್ಲ, ಇವ್ರ ಬುದ್ಧಿಗಳೇನು ಬದಲಾಗಿಲ್ಲ, ಇವ್ರ ಮನಸ್ತತ್ವ ಏನು ಬದಲಾಗಿಲ್ಲ. ಏನು ಮೊದಲು ಹೆಂಗಿದ್ರು ಸೇಮ್ ಈಗಲೂ ಹಂಗೆ ಇದ್ದಾರೆ. ಈಗ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾರೆ, ಹೋಗಿ ಆ ಮನೆಯಲ್ಲಿ ಹೋಗಿ ನಿಮಗೆ ಸಮಾಧಾನವಾಗಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾ ಇದ್ದಾರೆ ಕೈಗಳು ಫಸ್ಟ್ ನೋಡ್ತಾ ಇದ್ದಾರೆ. ಏನ್ ನೋಡ್ತಾ ಇದ್ದಾರೆ ಹೇಳಿ? ಕೈಗಳು ಯಾಕೆ ನೋಡ್ಬೇಕು? ಆಮೇಲೆ ಪಕ್ಕೆ ನೋಡ್ತಾ ಇದ್ದಾರೆ. ಇನ್ನೊಬ್ಬನು ಭಯಂಕರವಾಗಿ ಹೇಳ್ತಾರೆ, ನಾನು ನಿನ್ನ ಗಾಯದಲ್ಲಿ ಕೈ ಹಿಡ್ದೆ ಹೋದ್ರೆ ನೀನು ಯೇಸು ಅಂತ ನಾನು ನಂಬಲ್ಲ. ನಿನ್ನ ಗಾಯದಲ್ಲಿ ನಾನು ಏನು ಮಾಡಬೇಕು? ಕೈ ಇಡಬೇಕು. ಈ ಶಿಷ್ಯ ತೋಮ ಇದನ್ನು ಯಾವಾಗ ಯೇಸು ಇವರೆಲ್ಲ ನಂಬ್ತಾ ಇದ್ರೆ ಇವನು ಮಾತ್ರ ನಂಬಲ್ಲ. ಇದು ನನಗೆ ಡೌಟ್ ಇದೆ. ಯೇಸು ಕ್ರಿಸ್ತನು ಬದುಕಿ ಬರ್ತಾನಂತ ಹೇಳ್ಬೋದು,
ಹೇಳೋದು ಅಷ್ಟೇ ಈಸಿ, ಆದ್ರೆ ಬರೋದು ಬಹಳ ಕಷ್ಟ. ಆತನ ಗಾಯದಲ್ಲಿ ಕೈ ಹಿಡದೆ ಹೋದ್ರೆ ನಾವು ನಂಬಲ್ಲ. ಏನು? ಆತನ ಗಾಯದಲ್ಲಿ ಕೈ ಹಿಡದೆ ಹೋದ್ರೆ ನೋಡ್ರಿ, ಗಾಯದಲ್ಲಿ ಆಗ ಎಷ್ಟು ಹೇಳ್ತಾನೆ, ನಿನ್ಗೆ ಅನುಮಾನ ಯಾಕಪ್ಪ ಇದು ಪಕ್ಕೆ ಗಾಯ ನೋಡಿ, ಪಕ್ಕೆ ಗಾಯದಲ್ಲಿ ಅವ್ರ ಕೈ ಕೂಡ ಇವತ್ತು ಈ ಕರೆಕ್ಟ್ ಎಷ್ಟು ಸ್ವಾಮಿ ಎಷ್ಟು ಹೇಳ್ತಾನೆ, ನೀನು ನೋಡ್ತಾ ಇದ್ದೀನಿ, ನೀನು ನೋಡಿ ನಂಬ್ತಾ ಇದ್ದೆ ಅಷ್ಟೇ, ನೋಡೋದೇ ನಂಬುವವರೇ. ನೋಡ್ಬಾರ್ದು, ಏನು ಪರೀಕ್ಷೆ ಮಾಡಬಾರ್ದು ದೇವರನ್ನ. ಅಲ್ಲೆಲ್ಲೂಯ್ಯ. ದೇವರ ವಾಕ್ಯ ಕೇಳಿದ ನಾವು ನೋಡ್ರಿ ಪ್ರಿಯ ಆತ್ಮೀಯರ, ದೇವರ ವಾಕ್ಯ ಕೇಳಿದ ನಾವು, ದೇವರ ವಾಕ್ಯ ನಮ್ಮಲ್ಲಿ ಅನೇಕ ಸಾರಿ ಇರಲ್ಲ, ಕಾರ್ಯ ಮಾಡಲ್ಲ. ಅದೇ ದೆವ್ವದ ಮಾತು ಏನಾದ್ರು ಹೇಳಿದ್ರೆ, ದೆವ್ವದ ಮಾತು ನಮ್ಗೆ ಯಾವಾಗಲೂ ಮನಸ್ಸಿನಲ್ಲಿರ್ತಾವೆ, ಯಾವಾಗಲೂ ಅದನ್ನು ಕಟ್ಕೊಂಡು ಇಟ್ಬಿಡ್ತಾರೆ, ಬೋರ್ಡಾಗಿ ನಮ್ಮ ಹೃದಯದಲ್ಲಿ ಇರ್ತದೆ. ದೆವ್ವದ ಮಾತು ಅಷ್ಟು ಪರ್ಫೆಕ್ಟ್ ಆಗಿ ಕೇಳಿದ್ರು ಹೊರತು ದೇವರ ಮಾತು ಮಾತ್ರ ಯಾರು ಕೇಳಲ್ಲ. 10 ವರ್ಷದ ವಿಶ್ವಾಸ ಆಗಲಿ, 5 ವರ್ಷದ ವಿಶ್ವಾಸ ಆಗಲಿ, 3 ವರ್ಷದ ವಿಶ್ವಾಸ ಆಗಲಿ, 15 ವರ್ಷದ ವಿಶ್ವಾಸ ಆಗಲಿ, ದೆವ್ವ ಆಗಿಬಿಟ್ಟಿರ್ತದೆ ಹೊರತು ಅವ್ರ ಬದಲಾವಣೆ ಅವರಲ್ಲಿ ಏನಿರಲ್ಲ. ಅವ್ರು ಯಾವಾಗಲೂ ಒಂಥರ ಏನು ದೇವ್ರ ವಾಕ್ಯ ಇರಲ್ಲ ಅವ್ರಿಗೆ. ಯಾರನ್ನು ಮಾತಾಡಿದ್ದು, ಯಾರನ್ನು ಹೇಳಿದ್ದು, ಯಾರನ್ನು ಕಿವಿರ್ತ ಹೊರತು ಬೇರೆ ಇರಲ್ಲ. ಆದ್ರಿಂದ ಆ ಒಂದು ಸಿಚುವೇಶನ್ ಎಲ್ಲ ಆಗುತ್ತೆ, ನಿತ್ಯ ಜೀವ ಹೊಂದಲಿಕ್ಕೆ ಆಗಲ್ಲ, ಸಮಾಧಾನ ಹೊಂದಲಿಕ್ಕೆ ಆಗಲ್ಲ, ಯೇಸು ಕ್ರಿಸ್ತನ್ ನೋಡ್ಲಿಕ್ಕೆ ಕೂಡ ಆಗಲ್ಲ. ಭಯಪಡೋದು ತಪ್ಪಲ್ಲ, ಭಯಪಡು. ಯಾವುದಕ್ಕೆ ಭಯಪಡಬೇಕು? ಪಾಪಕ್ಕೆ ಭಯಪಡಬೇಕು, ಕೆಟ್ಟ ಮಾತಾಡೋದಕ್ಕೆ ಭಯಪಡಬೇಕು, ಯಾವ ಕಾರ್ಯಗಳನ್ನು ಮಾಡೋದಕ್ಕೆ ಭಯಪಡಬೇಕು. ಒಳ್ಳೆಯದ್ರಲ್ಲಿ ಯಾವುದು ಭಯಪಡೋದು ಬೇಕಾಗಿಲ್ಲ. ದೇವರು ನಮಗೆ ಧೈರ್ಯಶಾಲಿ, ಆತ ನಮಗೆ ಮಾರ್ಗದರ್ಶಿ. ಆ ವಾಕ್ಯ ಹೇಳ್ತದೆ ನೋಡಿ, ನಿಮಗೆ ಸಮಾಧಾನವಾಗಲಿ ಅಂದನು. ಇದನ್ನು ಹೇಳಿದ ಮೇಲೆ ಅವರಿಗೆ ತನ್ನ ಕೈಗಳನ್ನು ಪಕ್ಕೆಯನ್ನು ತೋರಿಸಿದನು. ಶಿಷ್ಯರು ಸ್ವಾಮಿಯೇ ಏನು ಹೇಳ್ತದಂತ ತೋರಿಸಿದ್ರೆ ನಂಬ್ತಾ ಇದ್ದಾರೆ, ಇವರು ತೋರಿಸಿದ್ರೆ ನಂಬ್ತಾ ಇದ್ದಾರೆ. ಕೆಲವರು ಹಿಂಗೆ ಇದ್ದಾರೆ ಪ್ರೇರೆ, ನೋಡಿ ನಂಬುವುದಕ್ಕಿಂತಲೂ ನೋಡದೆ ನಂಬುವರೇ. ನನಗೆ ಇದೇ ವಾಕ್ಯದಲ್ಲಿ ಆ ಮಾತು ಹೇಳ್ತಾರೆ, ನೋಡಿ ನಂಬುವುದಕ್ಕಿಂತಲೂ ನೋಡದೆ ನಂಬುವವರೇ ಧನ್ಯರು. ಹಲ್ಲೆಲೂಯಾ. ನಾವು ಎಷ್ಟು ಅದ್ಭುತಗಳನ್ನು ನೋಡಿದ್ವಿ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ ಎಷ್ಟೋ ಕಾರ್ಯಗಳನ್ನು ನೋಡಿದ್ವಿ. ಆ ಕಾರ್ಯಗಳೆಲ್ಲ ನಮ್ಮ ಮನಸ್ಸಿನಲ್ಲಿ ಇರಬೇಕು, ಆ ಕಾರ್ಯಗಳೆಲ್ಲ ನಮ್ಮ ಹೃದಯದಲ್ಲಿ ಇರಬೇಕು. ದೇವರು ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿ ಎದ್ದು ಬಂದಿದ್ದಾನೆ, ನಮಗೇನು ಭಯ ಇಲ್ಲ. ಹಲ್ಲೆಲೂಯಾ. ಕೆಲವರಿಗೆ ಮಲಗಿದರೆ ನಿದ್ದೆ ಬರಲ್ಲ, ಏನಾಗ್ತದೆ ಎಂಬುದಾಗಿ ದಯಮಾಡಿ ಪ್ಲೀಸ್, ಒಬ್ಬ ಸೇವಕನಾಗಿ ಮನವಿ ಮಾಡ್ತಾ ಇದ್ದೀನಿ, ನಿಮ್ಮ ಪಕ್ಷದಲ್ಲಿ ದೇವರಿದ್ದಾನೆ, ಭಯಪಡಬೇಡಿ. ನಿಮ್ಮ ಪಕ್ಷದಲ್ಲಿ ದೇವರಿದ್ದಾನೆ. ಏನಾಗ್ತದೆ ನನ್ನ ಪರಿಸ್ಥಿತಿ ಅಂತ ಹೇಳ್ಬೇಡಿ. ಯಾವಾಗ ಎಲ್ಲ ಮುಗಿತದೋ ನಿಮ್ಮ ಜೀವಿತದಲ್ಲಿ, ಅಲ್ಲಿಂದಲೇ ಮತ್ತೆ ಪ್ರಾರಂಭವಾಗುತ್ತೆ ನಿಮ್ಮ ಜೀವನ. ಎಲ್ಲ ಆಗ್ತದೋ ನೀನು ಅನ್ಕೋತೀನಿ, ಏನು ಆಗಲ್ಲ ಪ್ರಭಾ, ನನ್ನ ಕೈಲಿ ಆಗಲ್ಲ ಆಯ್ತಂತ, ಎಲ್ಲ ಮುಗೀತು. ಯೇಸು ಕ್ರಿಸ್ತನ್ ಹಂಗೆ, ಸೈತಾನ್ ಹಂಗೆ ಅನ್ಕೊಂಡಿದ್ದಾನೆ. ಇನ್ನು ಯೇಸು ಕ್ರಿಸ್ತನು ಸತ್ತೋದ, ಯೇಸು ಕ್ರಿಸ್ತನ್ ಏನಾದ? ಸತ್ತೋದ. ಇನ್ನು ಯೇಸು ಬರಲ್ಲ, ಯೇಸುವಿಗೆ ಮತ್ತೊಂದು ಜೀವ ಇಲ್ಲ, ಯೇಸು ಮತ್ತೆ ಪುನರುತ್ಥಾನನಾಗಲ್ಲ. ಎಲ್ಲ ಕೂಡ ಅಂಧಕಾರದಲ್ಲೇ ಇದೆ, ಎಲ್ಲರೂ ಭಯದಲ್ಲೇ ಇದ್ದಾರೆ, ಶಿಷ್ಯರು ಭಯದಲ್ಲಿದ್ದಾರೆ, ಅಲ್ಲಿರುವ ಜನಸಮೂಹ ಭಯದಲ್ಲಿದೆ. ಯೇಸು ಕ್ರಿಸ್ತನ ಎದ್ದು ಬರ್ತಾನಂತ ನೋಡಬೇಕೆಂಬುದಾಗಿ ಕೆಲವರು ಇದ್ದಾರೆ, ಕೆಲವರು ಸಿಪಾಯಿಗಳನ್ನು ಸಮಾಧಿ ಕಾಯುವುದಕ್ಕೆ ಕೂಡ ಇಟ್ಟಿದ್ದಾರೆ. ಆದರೆ ನಜರೇತಿನ ಯೇಸು ಕ್ರಿಸ್ತನು ಮಾತ್ರ ತಾನು ಹೇಳಿದ ಹಾಗೆ 3 ದಿನದಲ್ಲಿ ಎದ್ದು ಬಂದು ಆತನು ಹೇಳ್ತಾನೆ, ಲೋಕಕ್ಕೆಲ್ಲ ಮತ್ತೆ ಸುವಾರ್ತೆ ಸಾರಲು ಪ್ರಾರಂಭ ಮಾಡಿದ. ಪ್ರಿಯ ಆತ್ಮೀಯ ನನ್ನ ಸಹೋದರ, ಯಾವ ವಿಷಯದಲ್ಲಿ ದೇವರು ಆಗಲ್ಲ ಅಂತ ಹೇಳ್ತಾ ಇದೀವಿ ನಿನ್ನ ಜೀವಿತದಲ್ಲಿ ಕಾರ್ಯಗಳು, ಆ ಒಂದು ಕಾರ್ಯವನ್ನು ಪುನಃ ದೇವರು ಪ್ರಾರಂಭ ಮಾಡಿದ್ದು. ಎಲ್ಲಿ ಎಲೆ ಉದುರ್ತದೋ ಮತ್ತೆ ಅಲ್ಲಿ ಹೊಸ ಚಿಗುರು ಬರ್ತದಂತ ಹೇಳ್ರಿ. ಹಲ್ಲೆಲೂಯಾ. ಹಣ್ಣಾದ ಎಲೆಗಳಲ್ಲಿ ಏನಾಗ್ತದೆ? ಆಮೇಲೆ ಹೊಸ ಚಿಗುರುಗಳನ್ನ, ಹಳೆ ಚಿಗುರುಗಳನ್ನ. ಓಕೆ, ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ನನ್ನ ಆತ್ಮೀಯ ನನ್ನ ಸಹೋದರ, ನೆಕ್ಸ್ಟ್ ವಾಕ್ಯ ನಾವು ನೋಡೋಣ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 6, 7, 8. ಲೂಕ 24, 6, 7, 8. ಆತನು ಏನ್ ಮಾಡಿದ್ದಾನೆ? ಆತನು ಎದ್ದಿದ್ದಾನೆ. ಮನುಷ್ಯ ಕುಮಾರನು ಎಸ್ ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು ಏನ್ ಹೇಳ್ತಾ ಇದ್ದಾನೆ? ಶಿಷ್ಯರಿಗೆಲ್ಲ ನೋಡಿದ್ದಾರೆ. ಆತನ ಜೀವಂತವಾಗಿರುವಾಗಲೇ ಹೇಳ್ತಾ ಇದ್ದಾನೆ, ಜೀವದಿಂದ ಇರುವಾಗಲೇ ಹೇಳ್ತಾ ಇದ್ದಾನೆ. 12 ಮಂದಿ ಶಿಷ್ಯರಿಗೂ ಪಾಪಿಗಳ ಕೈಯಲ್ಲಿ ನಾನು ಒಪ್ಪಿಸ್ತಾರೆ, ನನ್ನ ಜೀವ ತೆಗಿಬೇಕೆಂಬುದಾಗಿ ಶಿಲುಬೆಯ ಕಂಬವನ್ನು ಏರಿಸ್ತಾರೆ. ನಾನು ಮರಣಕ್ಕೆ ಒಪ್ಪಿಸಲ್ಪಡ್ತೇನೆ, ಮರಣಕ್ಕೆ ಒಪ್ಪಿಸಿದ ನಂತರ ಮತ್ತೆ ನಾನು 3ನೇ ದಿನದಲ್ಲಿ ಎದ್ದು ಮುತ್ತುಂಜಯನಾಗಿ ಎದ್ದು ಬರ್ತೀನಿ. ಒಂದು ಆಮೇಲೆ ಹೇಳಿದ್ರೆ ಎಲ್ಲರೂ ನಮ್ಮ ದೇವರು ಯಾರಂತ ಸೈತಾನ ಮುಂದೆ ನೀವು ಪ್ರೂವ್ ಮಾಡ್ಬೇಕು. ಏನಂತ ಹೇಳ್ರಿ? ಸೈತಾನ್ ನಿಮ್ಮನ್ನು ಕೆಣಕುವಾಗ, ಸೈತಾನ್ ನಿಮ್ಮನ್ನು ಬಾಧೆಪಡಿಸುವಾಗ ನೀವು ಹೇಳ್ಬೇಕು, ನನ್ನ ದೇವರು ಜೀವವುಳ್ಳ ದೇವರು. ನನ್ನ ದೇವರು ಯಾರಂತ ಹೇಳಿ ಕೇಳ್ರಿ? ಜೀವವುಳ್ಳ ದೇವರು. ಅಮ್ಮ ಸ್ವಲ್ಪ ಓದಿ, ನೀನು ಓದಪ್ಪ, ನೀನು ಓದು.
ಆತನಲ್ಲಿಲ್ಲ ಎದ್ದಿದ್ದಾನೆ. ಹಾ. ಆತನು ಇನ್ನು ಗಲಿಲಾಯದಲ್ಲಿದ್ದಾಗ ಹಾ. ಮನುಷ್ಯ ಕುಮಾರನು ಪಾಪಿಗಳಾದ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಆ, ಶಿಲುಬೆಗೆ ಹಾಕಲ್ಪಟ್ಟು ಮೂರನೇ ದಿನದಲ್ಲಿ ಹಾ. ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದನು. ಯಾರಿಗೆ ಹೇಳಿದಂತ ಈ ಮಾತು? ಶಿಲುಬೆಗೆ ಹಾಕಲ್ಪಟ್ಟು ಕರೆಕ್ಟ್ 3 ದಿನನ 4 ದಿನ. ಬೈಬಲ್ ಅಲ್ಲಿ 4 ದಿನ ಅಂತ ಬರೆಯಲ್ಪಟ್ಟಿದೆ. ಬೈಬಲ್ ಎಲ್ಲ ತಿರುವಾಗಿದ್ರು, ಬೈಬಲ್ ಎಲ್ಲ ನಾವು ಓದಿದ್ರು 3 ದಿನ ಅಂತ ಬರೆಯಲ್ಪಟ್ಟಿದೆ. 3 ದಿನದಲ್ಲಿ ಮತ್ತೆ ಆತ ಏನಾಗ್ತಾನಂತ? ಹಲ್ಲೆಲೂಯಾ. ಈಗ ಏನ್ರಿ, ನಿನ್ನ ಜೀವಿತದಲ್ಲಿ ಪ್ರತಿ ಪರಿಸ್ಥಿತಿಗಳಿಗೆ ಸ್ವಲ್ಪ ಮಾತ್ರ ನಿನಗೆ ದುಃಖ ಬರ್ಬೋದು. ವಿರಾಮ ಸ್ವಲ್ಪ ಅಷ್ಟೇ. ಒಂದು ಸ್ವಲ್ಪ ದಿನ ನಿನಗೆ ದುಃಖ, ನೀನು ಪ್ರಭು ನಂಬಿದಿ, ನಿನಗೆ ಕಷ್ಟ ಬಂತು, ನಿನಗೆ ಶ್ರಮೆ ಬಂತು, ಶೋಧನೆ ಬಂದಂದ್ರೆ ಒಂದು 3 ದಿನಗಳ ಕಾಲ ಅಷ್ಟೇ. ಓಕೆ, ಸ್ವಲ್ಪ ಆತದ ನಂತರ ನಿತ್ಯ ನಿನಗೆ ಸಂತೋಷವಿರ್ತದೆ. 3 ದಿನ ಮಾತ್ರ ಯೇಸು ಕ್ರಿಸ್ತರು ಎಲ್ಲಿದ್ದ ಹೇಳ್ರಿ? ಭೂಗರ್ಭದಲ್ಲಿದ್ದಾನೆ. ಈಗ ಸೈತಾನ್ ಏನ್ ಹೇಳ್ತಾ ಇದ್ದಾನ? ಸಂತೋಷವಾಗಿದ್ದಾನೆ ಸೈತಾನ್. ಹೆಂಗಿದ್ದಾನೆ ಹೇಳ್ರಿ ಸೈತಾನ್? ಯಾಕೆ ಇವತ್ತು ನೀವು ಮಾತಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ಬೇಕು ನೀವೆಲ್ಲರೂ. ಸೈತಾನ್ ಹೆಂಗಿದ್ದಾನೆ ಈಗ? ಯಾರಿಲ್ಲ ಈಗ. ಅವ್ನು ಸೈತಾನ, ಆ ಸೈತಾನ್ ಸಂತೋಷವಾಗಿರ್ಲಿಕ್ಕೆ ಇವಾಗ ಯಾರಿಲ್ಲ ಭೂಮಿ ಮೇಲೆ. ಮತ್ತೆ ಆತನ ಬಂದ್ರೆ ಸೈತಾನ್ ಏನಾಗ್ತಾನೆ ಹೇಳ್ರಿ? ಅದೇ ಸೋಲು ಅವನಿಗೆ ಶಾಶ್ವತ. ಎಲ್ಲಿವರೆಗೂ? ಎಲ್ಲಿವರೆಗೂ ಹೇಳ್ರಿ? ಅವನು ಇರೋವರೆಗೂ ಅದೇ ಸೋಲೆ. ಬಟ್ ನಮಗೆ ಮಾತ್ರ ಕ್ರಿಸ್ತನು ಮತ್ತೆ ಜಯಿಸಿ ಬಂದ, ಜಯಶಾಲಿಯಾಗಿ ಬಂದಿರಲಿಲ್ಲ. ನಾವಿರೋವರೆಗೂ ಜಯವೇ ನಮಗೆ ಜಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಪ್ರೇರೆ. ಅವಾಗ ಹೇಳ್ತದೆ ಸ್ವಲ್ಪ ಕೆಳಗಡೆ 5ನೇ ವಚನ, ಸ್ತ್ರೀಯರು ಮನುಷ್ಯ ಕುಮಾರನು ಪಾಪಿಗಳ ಮನುಷ್ಯರ ಕೈಗೆ ಒಪ್ಪಿಸಲ್ಪಟ್ಟು ಶಿಲುಬೆಗೆ ಹಾಕಲ್ಪಟ್ಟು ಮೂರನೇ ದಿನದಲ್ಲಿ ಎದ್ದು ಬರುವುದು ಅಗತ್ಯವೆಂದು ನಿಮಗೆ ಹೇಳಿದ್ದೇನೆ ಎಂದು ನೆನಪಿನಲ್ಲಿ ತಂದುಕೊಳ್ಳಿರಿ ಎಂದು ಹೇಳಿದರು. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು. ಯಾರು ಹೇಳ್ರಿ? ಆತನ ಮಾತು ಯಾರು ಇಟ್ಕೊಂಡಿದ್ದಾರೆ? ಶಿಷ್ಯರಲ್ಲಪ್ಪ, ಸ್ತ್ರೀಯರು. ಸ್ತ್ರೀಯರಿಗೆ ಬಹಳ ಮಾನ್ಯತೆ ಇದೆ ಸತ್ಯವೇದದಲ್ಲಿ. ಸ್ತ್ರೀಯರು ಆತನ ಮಾತು ನೆನಪಿಟ್ಕೊಂಡಿದ್ದಾರೆ, ಆತನ ವಾಕ್ಯ ನೆನಪಿಟ್ಕೊಂಡಿದ್ದಾರೆ, ಆತನ ಹೇಳಿದ ಮಾತು ನೆನಪಿಟ್ಕೊಂಡಿದ್ದಾರೆ. ಈ 12 ಮಂದಿ ಶಿಷ್ಯರಿಗೆ ಅನೇಕ ಸಲ ಹೇಳಿದ್ದಾನೆ. ಅದೇ ಮೇಲ್ವಚನದಲ್ಲಿ ನೋಡುವಾಗ, ನಾನು ಮತ್ತೆ ಬರ್ತನಪ್ಪ, ನಾನು ಮತ್ತೆ ನಿಮ್ಮ ಹತ್ರ ಬರ್ತನಪ್ಪ, ನಾನು ಮತ್ತೆ ನಿಮ್ಮ ಹತ್ರ ಬರ್ತನಪ್ಪ ಅಂತ ಒತ್ತಿ ಹೇಳಿದ್ರೆ ಅವ್ರಿಗೆ ಯಾರಿಗೂ ಅದಿಲ್ಲ. ಮನೆಯಲ್ಲಿ ಕೂತಿದ್ದಾರೆ, ಆ ಮನೆಗೆ ಹೋಗಿ ಹೇಳ್ತದಾನೆ, ಅಪ್ಪ ನಿಮಗೆ ಸಮಾಧಾನವಾಗಲ್ಲ. ಇನ್ನೊಬ್ಬರಿಗೆ ಕೇಳ್ತಾನೆ, ನಿಮ್ಮ ಕೈ ತೋರಿಸು. ಮಳೆ ಹೊಡೆದಿದ್ರಲ್ಲ ಆ ಕೈ ತೋರಿಸು. ಬಾಚಿಂದ ತಿಂದಿದ್ರಲ್ಲ ಆ ಪಕ್ಕೆ ತೋರಿಸು. ಅದು ನೋಡೋವರೆಗೆ ನಾನು ನಂಬಲ್ಲ. ಹಲ್ಲೆಲೂಯಾ. ಅದು ನೋಡೋವರೆಗೆ ನೀನು ಅದ್ಭುತಗಳು ಯಾವಾಗ ನೀನು ನಂಬಕ್ಕೆ ಹೇಳ್ರಿ? ಆಗೋದಕ್ಕಿಂತ ಮುಂಚೆ ನಿನಗೆ ಭರವಸೆ ಇರ್ಬೇಕು, ನನ್ನ ದೇವರು ಇದು ಮಾಡ್ತಾನೆ ನನ್ನ ಲೈಫಲ್ಲಿ. ದೇವರು ನನಗೆ ಜೀವ ಕೊಡ್ತಾನೆ, ದೇವರು ನನಗೆ ಮರು ಜೀವ ಕೊಡ್ತಾನೆ, ದೇವರು ನನಗೆ ಮರುಶಕ್ತಿ ಕೊಡ್ತಾನೆ, ದೇವರು ನನ್ನ ಕೈ ಬಿಡಲ್ಲ. ನನ್ನ ದೇವರು ಮರಣವನ್ನು ಗೆದ್ದ ದೇವಾದಿ ದೇವರು. ಮರಣ ಕೂಡ ಆತನಿಗೆ ತಲೆಬಾಗಿದೆ, ಮರಣ ಕೂಡ ಆತನಿಗೆ ಶರಣಾಗಿದೆ. ಮರಣ ಎಂಬುದು ಆತನ ತಕ್ಕಲಿಕ್ಕೆ ಕೂಡ ಆಗಿಲ್ಲ. ಮರಣ ಆತನ ನೋಡಿ ಭಯ ಪಟ್ಟಿದೆ. 3 ದಿನ ಮಾತ್ರ ಆ ಸೈತಾನ ಸಂತೋಷವಾಗಿದ್ದಾನೆ, ಮರಣ ಕೂಡ ಸಂತೋಷವಾಗಿದೆ. ಆತನ ಎದ್ದು ಬಂದ ಕೂಡಲೇ ಎಲ್ಲ ಕೂಡ ಸೈಲೆಂಟ್ ಆಗಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ಹೆಚ್ಚು ಈಗ ಒತ್ತಡ ಕ್ರೈಸ್ತವ್ರ ಮೇಲೆ ಹೇಳ್ರಿ. ಕ್ರೈಸ್ತವ್ರ ಮೇಲೆ ಹೆಚ್ಚು ಒತ್ತಡ ಯಾಕೆ ಹೇಳ್ರಿ? ನೋಡಿ, ಯಾಕೆ ಹೆಚ್ಚು ಒತ್ತಡ ಹೇಳ್ತಾರೆ ಯಾರು? ನೀವು ನೈಟ್ ಟೈಮಲ್ಲಿ ನೋಡಿದ್ರೆ, ನೈಟ್ ಟೈಮಲ್ಲಿ ಒಂದು ಲೈಟ್ ಇರ್ತದೆ, ಲೈಟ್ ಅದ್ರ ಸುತ್ತ ಎಲ್ಲ ಹುಳ ತುಂಬಿರ್ತಾವೆ. ನೋಡಿದ್ರೆ ಯಾರಾದ್ರೂ ಅಂತ ಅನುಭವ ಇದೆಯಾ? ಆ ಹುಳ ಕತ್ತಲ್ಲಿ ಹೋಗ್ಬೋದಲ್ಲ? ಹೋಗಲ್ಲ. ಅವು ಎಲ್ಲಿ ಬೆಳಕಿದೆಯೋ ಅಲ್ಲಿಗೆ ಆ ಹುಳಗಳು ಬರ್ತಾವೆ. ಹಾಗೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನೇ ಬೆಳಕು, ನಾನೇ ಈ ಬೆಳಕನ್ನು ಕತ್ತಲು ಮಾಡ್ಬೇಕೆಂಬುದಾಗಿ ಸೈತಾನ ಅನೇಕರನ್ನು ಎಬ್ಬಿಸ್ತಾ ಇದ್ದಾನೆ, ಅನೇಕರನ್ನು ಉಪಯೋಗ ಮಾಡಿಕೊಳ್ತಾ ಇದ್ದಾನೆ, ಅನೇಕರನ್ನು ಅವನು ಕಂಕಣ ಕಟ್ಟಿ ಕಳಿಸ್ತಾ ಇದ್ದಾನೆ. ಹೆಂಗಾದ್ರೂ ಮಾಡಿ ಈ ರಾಜ್ಯ ಇಲ್ಲದಂತೆ ಮಾಡಬೇಕು. ಆಗಿನಿಂದಲೂ ಕೂಡ ಇದೆ, ಅನ್ನಾಸ್ ಕಾಲದಿಂದಲೂ ಕೂಡ ಇದೆ, ರೋಮ್ ಚಕ್ರವರ್ತಿ ಕಾಲದಿಂದಲೂ ಕೂಡ ಯಾರ್ಯಾರು ದೇವರು ನಂಬ್ತಾರೆ ಅವರೆಲ್ಲರಿಗೆ ಹಿಂಸೆ ಆಗಿದೆ, ಅವರೆಲ್ಲರಿಗೆ ತೊಂದರೆ ಆಗಿದೆ, ಅವರೆಲ್ಲರೂ ಬಾಧಿಸಲ್ಪಟ್ಟಿದ್ದಾರೆ. ಕೆಲವರು ಗರ್ಭಸದಿಂದ ಕೊಯ್ಯಲ್ಪಟ್ಟಿದ್ದಾರೆ, ಕೆಲವರು ಹಿಂಸೆಗೆ ಒಳಗಾಗಿದ್ದಾರೆ, ಕೆಲವರು ಸಮಾಧಿ ಆಗಿದ್ದಾರೆ. ಆ ಜೀವ ಹತಸಾಕ್ಷಿಗಳಾಗಿ ದೇವರ ಸಮ್ಮುಖದಲ್ಲಿ ಇದ್ದಾರೆ. ಪ್ರಿಯ ಆತ್ಮೀಯ ಸಹೋದರ, ಆಗಿಂದ ಕೂಡ ಇರುವಂತಹ ಆ ಹಿಂಸೆ ಈಗಲೂ ಕೂಡ ಅದೇ
ದೇವರಾಜ ವಿಸ್ತಾರವಾಗಿ ಹಬ್ತಾ ಇದೆ. ಇದು ವಾಸ್ತವ. ಹೆಂಗೆಂಗ ಹಿಂಸೆ ಇದೆಯೋ, ಹೆಂಗೆಂಗ ಇಕ್ಕಟ್ಟಿದೆಯೋ, ಹಂಗಾಗಿ ದೇವರ ರಾಜ ಅತಿ ಬೇಗನೆ ವಾಪಿಸ್ತಾರೆ. ಎಷ್ಟು ಜನ ನಂಬ್ತಾ ಇದ್ದೀನಿ? ನಾನು ನಂಬ್ತಾ ಇದ್ದೀನಿ. ಬರುವ ದಿನಗಳಲ್ಲಿ ಕೆಲವು ವರ್ಷಗಳಾದ ನಂತರ ಯೇಸು ಕ್ರಿಸ್ತನ ರಾಜ್ಯ ಬರುತ್ತಲ್ಲ. ಯಾರ ರಾಜ್ಯ? ಈಗ ಯಾರ ಕೈಯಲ್ಲಿದೆ ರಾಜ್ಯ? ಸೈತಾನನ ಕೈಯಲ್ಲಿ, ಬಲಾತ್ಕಾರಿಗಳ ಕೈಯಲ್ಲಿ. ಲಾಸ್ಟ್ ಎಲ್ಲಿಗೆ ಹೋಗಿದೆ ಅಂದ್ರೆ, ಎಲ್ಲಿಗೆ ಹೋಗ್ಬೇಕು ಅಲ್ಲಿಗೆ ಹೋಗಿ ಮುಟ್ಟಿದೆ ಸೈತಾನನ ಕಾರ್ಯ. ಯೇಸು ಒಂದು ಮಾತು ಹೇಳಿದ್ರೆ ಸಾಕು, ಅದೆಲ್ಲ ಹೇಳಿ ಬರ್ತದೆ. ಅಧಿಕಾರ ಯಾರು ಹೇಳ್ರಿ? ರಾಜಾದಿ ರಾಜನ ಯೇಸು ಕ್ರಿಸ್ತ. ನಾನು ಹೇಳೋದು ನಿಮಗೆ ಅರ್ಥವಾಗ್ತಾ ಇಲ್ಲ ಅನಿಸ್ತಾ ಇದೆ. ಅದಕ್ಕೆ ನೀವು ಕಣ್ಕಂಡು ಬಿಟ್ಟು ನೋಡ್ತಾ ಇದ್ರಿ, ಏನು ಮೊದಲು ಹೇಳ್ತಾ ಇಲ್ಲ. ಈ ರಾಜ್ಯ ಎಲ್ಲ ಕೂಡ ಯಾರ ಕೈಯಲ್ಲಿ ಬರ್ತದೆ ಅಂತ ಒಂದ್ಸಲ. ಯಾರು ಅದಕ್ಕೆ ಭರವಸೆ? ಯಾರು ಅದಕ್ಕೆ ಭರವಸೆ? ಸತ್ಯವೇದ. ಭರವಸೆ ಏನದಕ್ಕೆ? ಸತ್ಯವೇದದಲ್ಲಿ ಇದಿಲ್ಲ ಅಂತ ಹೇಳಂಗಿಲ್ಲ. ಪ್ರತಿಯೊಂದು ಕೂಡ ಇದೆ. ಏನಾಗ್ಬೇಕು ಅದಿದೆ, ಏನಾಗ್ತದೆ ಅದಿದೆ, ಯಾರು ಇರ್ತಾರ ಅದಿದೆ, ಯಾರು ಇರಲ್ಲ ಕೂಡ ಅದಿದೆ. ಈಗ ಹೇಳ್ತಾ ಇದೆ, ಕೆಲವು ದಿವಸ ಬಲಾತ್ಕಾರಿಗಳ ಕೈಯಲ್ಲಿ ನಾವು ರಾಜ್ಯ ಕೊಡಲು ಬರ್ತದೆ. ಈಗ ಅವ್ರ ಕೈಯಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ. ನಾವೇನು ಮಾಡ್ಬೇಕು ಹೇಳ್ರಿ? ಪ್ರಾರ್ಥನೆ ಮಾಡಬೇಕು, ದೇವರಿಗೆ ಸ್ತೋತ್ರ ಹೇಳಬೇಕು. ತದನಂತರ ನಮಗೆ ಕೂಡ ಒಂದು ಸಂದರ್ಭ ಬರ್ತದೆ. ಅದು ಬಂದ ನಂತರ ನಮ್ಮ ಕೈಯಲ್ಲಿ ಯಾವ ಕಿತ್ಕೊಳ್ಳಿಕ್ಕಾಗಲ್ಲ. ಬರೋರಿಗೆ ಕಷ್ಟ, ಬಂದ ನಂತರ ನಮ್ಮಿಂದ ಯಾರು ನಮ್ಮನ್ನು ಅಪಹರಿಸಲಿಕ್ಕೆ ಆಗಲ್ಲ. ಅದುವೇ ಕ್ರಿಸ್ತನ ದೈವರಾಜ್ಯ. ವಾಕ್ಯ ಹೇಳ್ತಾರೆ. ಕೊನೆಯದಾಗಿ ನಾವು ನೆಕ್ಸ್ಟ್ ವಾಕ್ಯ ನೋಡ್ಕೊಳ್ಳೋಣ. ಇನ್ನೊಂದು ವಾಕ್ಯ ನೋಡ್ಕೊಳ್ಳೋಣ. 24:8. ಸ್ತ್ರೀಯರು ಆತನ ಮಾತುಗಳನ್ನು ನೆನಪಿಗೆ ತಂದುಕೊಂಡು ಸಮಾಧಿಯ ಬಳಿಯಿಂದ ಹಿಂತಿರುಗಿ ಹೋಗಿ ಆ ಸಂಗಾತಿಗಳನ್ನೆಲ್ಲ 11 ಮಂದಿ ಶಿಷ್ಯರಿಗೆ ಉಳಿದವರೆಲ್ಲರಿಗೂ ಯಾರು ಹೇಳಿದ್ರಂತ ಸುವಾರ್ತೆ? ಇವಾಗ ಹೇಳ್ಬೇಕಾಗಿದ್ದು ಯಾರು ಹೇಳ್ರಿ? ಫಸ್ಟ್ ಸುವಾರ್ತೆ ತಲುಪಿಸ್ಬೇಕಾಗಿದೆ. ಎದ್ದಿದ್ದಾನೆ, ಮರಣದಿಂದ ಎದ್ದಿದ್ದಾನೆ ದೇವರಂತ ಹೇಳ್ಬೇಕಾಗಿದೆ ಯಾರು ಗೊತ್ತಾ? ಶಿಷ್ಯರೇ. ಆದ್ರೆ ಅವ್ರು ಹೇಳ್ತಾ ಇಲ್ಲ. ಅವ್ರ ಬಾಯಿಗೆ ಏನಾಕಿದ್ದಾರೆ? ಸೈತಾನನು ಒಕ್ಕೆ ಹಾಕಿದ್ದಾನೆ. ಏನಾಕಿದ್ದಾನೆ ಹೇಳ್ರಿ? ಬೀಗ ಹಾಕಿದ್ದಾನೆ. ಅವ್ರು ಯಾರು ಕೂಡ ಬಾಯಿ ಬಿಡ್ತಾ ಇಲ್ಲ. ಅವ್ರ ಹೃದಯದಲ್ಲಿ ಭಯ ಇದೆ ಅಷ್ಟೇ. ಎಲ್ಲಿ ಪಾಪವಿದೆಯೋ ಅಲ್ಲಿ ಭಯ ಇದೆ. ಅಲ್ಲಿ ಭಯ ಇದೆ. ಈಗ ಇವರೇ ಹೋಗಿ ಹೇಳ್ತಾ ಇದ್ದಾರೆ, ಗೋ ಬದುಕಿದಾನಪ್ಪ ಅಂತ. ಸ್ವಲ್ಪ ಮುಂದೆ ಓಕೆ. ಕೊನೆಯದಾಗಿ ನಾವು ಮಕ್ಕಳಾದ ಮರಿಯಳು ಯೋಹಾನಳು ಯಾಕೋಬನ ತಾಯಿಯಾದ ಮರಿಯಳು ಇವರೇ. ಅದರಲ್ಲಿ ಬೇರೆ ಬೇರೆ ಮರಿಯಳಿದ್ದಾರೆ. ನಮ್ಮ ಮರಿಯಳಲ್ಲ, ನಮ್ಮ ಸಭೆ ಮರಿಯಳಲ್ಲ. ಈ ಮರಿಯರೇ ಬೇರೆ. ಈ ಮರಿಯಳು ಬೇರೆ. ಇವರು ಸುವಾರ್ತಿಕರು, ಅಂದ್ರೆ ದೇವರ ಕುರಿತವಾಗಿ ಚಿಂತೆ ಮಾಡುವವರು, ದೇವರ ಪವಿತ್ರಾತ್ಮ ಹೊಂದಿದವರು, ಸಕಲ ಎಲ್ಲ ವಿಷಯಗಳಲ್ಲಿ ಒಳ್ಳೆಯದನ್ನು ಮಾತನಾಡುವವರು, ಎಲ್ಲರಿಗೆ ಒಳ್ಳೆಯದನ್ನೇ ಮಾಡುವವರು. ಇವರು ದೇವರ ರಾಜ್ಯಕ್ಕೆ ಇಂಥವರೇ ಬಾಧ್ಯರು. ಇವರು ಮಾತಾಡಿದ್ರು ಕೂಡ ದೇವರ ರಾಜ್ಯ ವಿಸ್ತರಿಸ್ತಾ ಇದ್ದಾರೆ. ಇವ್ರು ಹೋಗಿ ಹೇಳ್ತಾ ಇದ್ದಾರೆ, ಇಗೋ ಯೇಸು ಬದುಕಿದಾನಪ್ಪ. ಯೇಸು ಬದುಕಿದಾರೆ. ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿದ್ರೆ ಎಲ್ಲಿ ಗೊತ್ತೈತಮ್ಮ? ನಮ್ಮ ಭಯ ನಮ್ಗೆ ಹಿಡಿದಿದೆ. ಏನ್ ಮಾಡ್ತಾರೆ ಅಂತ ಭಯ ಇದೆ. ನಾವು ಯೇಸು ಬದುಕಿರೋದು ನಮ್ಗೆ ಗೊತ್ತಿಲ್ಲ. ಅದೇ ಕ್ಷಣದಲ್ಲಿ ಯೇಸು ಕ್ರಿಸ್ತನ ಅವ್ರ ಮಧ್ಯದಲ್ಲಿ ಹೇಳ್ತಾನೆ, ನಿಮಗೆ ಸಮಾಧಾನವಾಗಲಿ. ನಿಮಗೆ ಅವಾಗ ನೋಡ್ತಾ ಇದ್ದಾರೆ ಅವ್ರ ಮುಖ. ಅದೇ ಯೇಸು ಬದುಕಿ ಬಂದಿದ್ದಾನ. ಅವತ್ತು ಹೇಳಿದ್ದಲ್ಲ, ಬದುಕಿನಂತ ಹೇಳಿದ್ದಲ್ಲ. ಇವತ್ತೇ ಆಗ ನೆನಪು ಬರ್ತಾ ಇದೆ. ಬೆಂಕಿ ಹಚ್ಚಿದಾಗ ಬಾವಿ ತೋಡಕ್ಕೆ ಹೋದ್ರೆ ವ್ಯರ್ಥ. ಬಾವಿ ಯಾವಾಗ ತೋಡ್ಕೊಂಡ್ರೆ ಬೆಂಕಿ ಹತ್ತದ ಅಂತ ನಮ್ಗೆ ಗೊತ್ತಿದ್ರು ಮೊದಲೇ ನಾವು ನೀರು ಸಿದ್ಧ ಮಾಡಿ ಇಟ್ಕೊಳ್ಬೇಕು. ಆದ್ರೆ ಶಿಷ್ಯರ ಒಂದು ಗುಣಲಕ್ಷಣ ಹೆಂಗಿದೆ ಅಂದ್ರೆ, ಬೆಂಕಿ ಹತ್ತಿದಾಗ ಬಾವಿ ತೋಡ್ತಾ ಇದ್ದಾರೆ, ಅವ್ರು ಹೊರತೆ ತೋಡ್ತಾ ಇದ್ದಾರೆ. ಅದನ್ನ ಆರಿಸ್ಬೇಕಂತ. ಅವ್ರು ಆರಿಸ್ಲಿಕ್ಕೆ ಆಗ್ತದ? ಇವ್ರು ಹೊರತೆ ತೋಡೋದ್ರೊಳಗಾಗಿ ಎಲ್ಲ ಸುಟ್ಟು ಹೋಗಿರ್ತದೆ. ಆದ್ರೆ ಮರಿಯಳು ಬೇರೆ ಸ್ತ್ರೀಯರಂಗೆಲ್ಲ ಅವ್ರು ಹುಡುಕ್ತಾ ಇದ್ದಾರೆ. ಯಾವಾಗಲೂ ಅವ್ರ ಮನಸ್ಸು ಯೇಸು ಕ್ರಿಸ್ತನಲ್ಲಿ ಇದೆ. ಯೇಸು ಕ್ರಿಸ್ತನ ಹುಡುಕ್ತಾ ಇದೆ. ಯೇಸು ಕ್ರಿಸ್ತನಿಗೆ ಬೆಂಬಲಿಸ್ತಾ ಇದ್ದಾರೆ. ಯೇಸು ಬರ್ತಾನಂತ ಹೇಳಿದಾನೆ, ಖಂಡಿತವಾಗ್ಲೂ ಬರ್ತಾನೆ. ಆ ಸಮಾಧಿ ಬಳಿಯಲ್ಲಿ ಕೂಡ ಯಾವಾಗ ಹೋಗಿದ್ದಾರೆ ಗೊತ್ತಾ ಪ್ರಿಯರೇ? ಬೆಳಗಿನ ಜಾವ 3 ಗಂಟೆ ಸಮಯದಲ್ಲಿ ಸಮಾಧಿ ಬಳಿಯಲ್ಲಿದ್ದಾರೆ. ಯಾರು? ಮರಿಯಳು, ಬೇರೆ ಮರಿಯಳು. ಯಾಕೋಬನ ತಾಯಿ ಮರಿಯಳು, ಬೇರೆ ಮರಿಯಳು ಹೋಗಿ
ಆ ಸಮಾಧಿ ಬಳಿಯಲ್ಲಿ 3 ಗಂಟೆಯಿಂದ ಕಾಯ್ತಾ ಇದ್ದಾರೆ. 3ನೇ ದಿನದಲ್ಲಿ 2 ದಿವಸ ವೇಟ್ ಮಾಡಿದ್ದಾರೆ. 2 ದಿವಸವೆಲ್ಲ ಕೂಡ ಅವ್ರ ಹೃದಯದಲ್ಲಿ ಅದೇ ಇದೆ, ಪ್ರಭು ಎದ್ದು ಬರ್ತಾನೆ ಅಂತ. 3ನೇ ದಿನದಲ್ಲಿ ಈಗ ಇನ್ನು ಅಲ್ಲಿ ನಿಂತಿಲ್ಲ, ಹೋಗಿ ಸಮಾಧಿಯ ಹತ್ತಿರ ಇದ್ದಾರೆ. ಇಗೋ ಯೇಸು ಪ್ರಭು ಬರ್ತಾರೆ ಎಂಬುದಾಗಿ 3 ಗಂಟೆ ಜಾವದಲ್ಲಿ ದೂತರು ಹೇಳ್ತಾ ಇದ್ದಾರೆ, ನಿಮ್ಮ ಪ್ರಭು ಇಲ್ಲಿಲ್ಲ, ನಿಮ್ಮ ಪ್ರಭು ಸತ್ತವನ್ನು ಬದುಕಿದ್ದಾನೆ. ಚಪ್ರವನ್ನು ದೇವರಿಗೆ ಸತ್ತವನೇನಾಗಿದ್ದಾನೆ ಅಲ್ಲೇಲೂಯಾ. ಹೀಗೆ ನಮ್ಮ ದೇವರು ಯಾರು? ಸಾಯಿಸುವವನು ಬದುಕಿಸುವವನು. ಸತ್ತವರನ್ನು ಏನ್ ಮಾಡುವವನು? ಬದುಕಿಸುವ ದೇವಾದಿ ದೇವರು. ಆದ್ದರಿಂದ ಸಂತೋಷದಿಂದ ಇರೋಣ. ಈ ದಿನ ನಾನು ಒಂದು ಸಂದೇಶ, ಶುಭವಾರ್ತೆ. ಶಿಷ್ಯರಿಗೆ ಹೆಚ್ಚು ಆಸಕ್ತಿ ಇಲ್ಲ, ಸ್ತ್ರೀಯರಿಗೆ ಬಹಳ ಆಸಕ್ತಿ ಇದೆ. ಹಲ್ಲೆಲೂಯಾ. ಹಾಗೆ ಆ ಒಂದು ಭಾವನೆ ನಮ್ಮೆಲ್ಲರಿಗೆ ಬರಬೇಕೆಂಬುದಾಗಿ ಇದರ ಸಂದೇಶ. ಫಸ್ಟು ಯೇಸು ಕ್ರಿಸ್ತ ನಮಗಾಗಿ ಬದುಕಿದ್ದಾನೆ. ನಾವು ಭಯ ಪಡೋದು ಬೇಡ, ಮರಣವನ್ನು ಗೆದ್ದಿದ್ದಾನೆ. ನಿನ್ನನ್ನು ಸೈತಾನ ಏನು ಮಾಡ್ಲಿಕ್ಕೆ ಆಗಲ್ಲ, ನಿನ್ನನ್ನು ದುರಾತ್ಮ ಏನು ಮಾಡ್ಲಿಕ್ಕೆ ಆಗಲ್ಲ, ಯಾವ ದುಷ್ಟ ಶಕ್ತಿಯು ನಿನ್ನನ್ನು ತಡಲಿಕ್ಕೆ ಆಗಲ್ಲ, ಯಾವ ಮಾಟಮಂತ್ರ ವ್ಯಾಧಿ ನಿನಗೆ ವಿರುದ್ಧವಾಗಿ ಏನು ಮಾಡ್ಲಿಕ್ಕೆ ಆಗಲ್ಲ, ಯಾವ ಶತ್ರು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ. ನಿನ್ನ ಮಧ್ಯದಲ್ಲಿ ಯೇಸು ರಕ್ತ ಇದೆ, ಯೇಸು ಕ್ರಿಸ್ತನ ಜೀವವುಳ್ಳ ರಕ್ತ ಇದೆ. ಆತನ ರಕ್ತದವರೆಗೂ ನಿನಗೆ ಭಯ ಇಲ್ಲ. ಎಲ್ಲರ ಕಣ್ಣು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ಕೇಳಲ್ಪಟ್ಟ ವಾಕ್ಯಕ್ಕಾಗಿ. ಸರ್ವಶಕ್ತನಾದ ದೇವರು ಆತನ ಪುನರುತ್ಥಾನವು ನಾವೇ ಜೀವವೆಂಬುದಾಗಿ, ಆತನ ಎದ್ದಿದ್ದಾನೆಂಬುದಾಗಿ ಬೈಬಲ್ ವಾಸ್ತವವಾಗಿರುತ್ತದೆ. ಹಾಗೆ ನಾವೆಲ್ಲರೂ ಸಂತೋಷದಿಂದ ಕರ್ತನಾದ ಯೇಸು ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋಣ. ಹೌದಪ್ಪ, ನನಗಾಗಿ ಎಷ್ಟೋ ಮೇಲುಗಳನ್ನು ಮಾಡಿದೆಯಪ್ಪ, ನನಗಾಗಿ ನೀನು ಜೀವದಿಂದ ಎದ್ದು ಬಂದಿದ್ದೀಯ, ನನಗಾಗಿ ಜೀವದಿಂದ ಎದ್ದು ಬಂದಿದ್ದೀಯಪ್ಪ. ನಿನಗೆ ವಂದನೆ ರಾಜ. ಹಾಲೆಲೂಯಾ. ನಿನಗೆ ವಂದನೆ ಯೇಸುವೇ. ಹಾಲೆಲೂಯಾ. ಹೌದಪ್ಪ, ನೀನು ಎದ್ದು ಬರುವುದೆಂಬುದಾಗಿ ವೇದದಲ್ಲಿ ಮೊದಲೇ ಹೇಳಿದ್ಯಾ. ನಾನು ಮರಣವನ್ನು ಜಯಿಸಿ ಬರುವುದೆಂಬುದಾಗಿ ವೇದದಲ್ಲಿ ಮೊದಲೇ ಬರೆದಿಯಲ್ಪಟ್ಟಿಯಪ್ಪ. ಈ ದಿನ ನಿಮ್ಮ ವಾಕ್ಯ ನಾನು ಕೇಳಿದ್ದೀನಿ. ನನ್ನ ಜೀವಿತದಲ್ಲಿ ನಿನ್ನ ವಾಕ್ಯ ಪ್ರೇಮದಲ್ಲಿ ನನ್ನ ಜೀವಿತದಲ್ಲಿ ನಿಮ್ಮ ವಾಕ್ಯವು ಪ್ರೇಮದಲ್ಲಿ ಕರ್ತನೇ ಮರಣವನ್ನು ಗೆದ್ದಿದೆ ಎಂಬುದಾಗಿ, ಯಾವ ಮರಣವು ನಿನ್ನನ್ನು ಆಳೆ ಮಾಡದಂತೆ, ಮರಣದ ಕೊಂಡಿಯು ನಿನ್ನ ಸನ್ನಿಧಿಯಲ್ಲಿ ನಿನ್ನ ಸಮ್ಮುಖದಲ್ಲಿ ನಿಲ್ಲದಂತೆ, ಸಮಾಧಿ ಕೂಡ ಪ್ರಭು ನಿನ್ನನ್ನು ತಡೆಯಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ನಿನ್ನ ಪುನರುತ್ಥಾನದ ಶಕ್ತಿ ಮುಂದೆ ಯಾವ ಶಕ್ತಿ ಏನು ಮಾಡಲಿಕ್ಕಾಗಲ್ಲ. ಪರಿಶುದ್ಧಾತ್ಮನೇ, ಮುಂಜಾನೆ ಸ್ತೋತ್ರನ ಮುಂದೆ ಮಾತನಾಡಿದ್ಯಪ್ಪ. ನೀನು ಪುನರುತ್ಥಾನ ಹೊಂದಿದೀಯ. ಸತ್ತವನು ಎದ್ದು ಬಂದಿದ್ದಾನೆ, ಸತ್ತವನು ಬದುಕಿದ್ದಾನೆ. ಆತನೇ ನಜರೇತಿನ ಯೇಸು ಕ್ರಿಸ್ತನು, ಆತನೇ ದೇವಾದಿ ದೇವರು, ಆತನೊಬ್ಬ, ಆತನೇ ಪರಿಶುದ್ಧನು, ಆತನು ನಂಬಿಗಸ್ತನು, ಆತನು ಸತ್ತವರನ್ನು ಬದುಕಿಸುವ ಆತನು, ಸತ್ತ ಜೀವಿಗಳನ್ನು ತಿರುಗಿ ಪುನರುತ್ಥಾನಗೊಳ್ಳುವ ದೇವಾದಿ ದೇವರು. ಆತನೊಬ್ಬ, ಆತನಾಗಿ ಯಾರೆಲ್ಲ ಪ್ರಾರ್ಥನೆ ಮಾಡಿ ನನ್ನ ಜೀವಿತದಲ್ಲಿ ಪ್ರಭು ಇರುವವರೆಗೂ ನಾನು ಭಯಪ್ರಾಂತನಾಗಿದ್ದೀನಿ. ಈ ದಿನ ನನ್ನೊಂದಿಗೆ ಮಾತನಾಡಿದ್ದೀನಿ. ಸತ್ತವರಿಗೆ ಕಡೆಯ ದಿನಗಳಲ್ಲಿ ಪುನರುತ್ಥಾನ ಇದೆ ಎಂಬುದಾಗಿ ಹೇಳಿದೆಯಲ್ಲ ಕರ್ತನೇ. ನನ್ನ ಜೀವ ನಿನ್ನ ಕೈಗಳಲ್ಲಿ ಒಪ್ಪಿಸ್ತಾ ಇದ್ದೀನಿ, ನನ್ನ ಜೀವ ನಿನ್ನ ಕೈಗಳಲ್ಲಿ ಒಪ್ಪಿಸ್ತಾ ಇದ್ದೀನಿ. ಪ್ರಾರ್ಥನೆ ಮಾಡಿದ್ರೆ ಎಷ್ಟು ಜನ ಸಿದ್ಧವಾಗಿದೆ? ಯೇಸು ಕ್ರಿಸ್ತನ ಕೈಯಲ್ಲಿ ನಿನ್ನ ಜೀವ ಒಪ್ಪಿಸುವುದಾದರೆ ಆತನು ಜೀವಾಧಿಪತಿ. ಆದ್ದರಿಂದ ನಾವು ಜೀವಿಸುವಂತೆ ಮಾಡಲು ಜೀವವನ್ನು ನೀಡಲು ಶಕ್ತನಾಗಿದ್ದಾನೆ. ಹಾಲೆಲೂಯಾ. ವಂದನೆ ಸ್ವಾಮಿ, ವಂದನೆ ರಾಜ, ವಂದನೆ ಯೇಸಯ್ಯ. ಯಾವಾಗಲೂ ನಾವು ನಿನ್ನನ್ನು ಹುಡುಕುವಂತೆ ಯೆಹೋವ, ನೀನು ಸತ್ತು 3ನೇ ದಿನದಲ್ಲಿ ಉಳಲ್ಪಟ್ಟು ಎದ್ದು ಬರುವೆನೆಂದು ವಾಗ್ದಾನ ಮಾಡಿದ್ದೀಯ. ಸ್ತೋತ್ರಪ್ಪ. ಈ ಪ್ರಾರಂಭದಿಂದ ದೇವರೇ ಅಂತ್ಯದವರೆಗೆ ನಡೆಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನಗೆ ವಂದನೆಗಳು ಪ್ರಭು. ಕೇಳಲ್ಪಟ್ಟ ಎಲ್ಲ ನಿನ್ನ ಮಕ್ಕಳ ವಾಕ್ಯ ಸಂದೇಶವನ್ನು ನಮಗಾಗಿ ಒಬ್ಬ ರಕ್ಷಕನಿದ್ದಾನೆಂಬುದಾಗಿ ನಂಬಿಕೆ ಇರಲಿಕ್ಕೆ ಸಹಾಯ ಮಾಡು. ಯಾಕಂದ್ರೆ ನೀನು ಜೀವವನ್ನು ಗೆದ್ದ ದೇವರು, ನೀನು ಮರಣವನ್ನು ಗೆದ್ದ ದೇವರು. ಮರಣವು ನನ್ನನ್ನೇನು ಮಾಡಲಿಕ್ಕಾಗಲ್ಲ. ಮರಣವನ್ನು ತಾತ್ಕಾಲಿಕವಾಗಿ ನಮ್ಮನ್ನು ಆವರಿಸಿಕೊಂಡ್ರು ದೇವರ ಶಾಶ್ವತವಾದ ನಿತ್ಯ ಜೀವವನ್ನು ನಿನ್ನ ಕೈಯಲ್ಲಿ ನಾವು ಹೊಂದುವ ಸ್ಥಿತಿಗತಿಗಳಲ್ಲಿ ಸಹಾಯ ಮಾಡಪ್ಪ. ಸ್ತೋತ್ರ. ಹಾಲೆಲೂಯಾ. ಸ್ತೋತ್ರ. ಹಾಲೆಲೂಯಾ. ಭಯಪಡಬೇಡ್ರಿ ಪ್ರಿಯ ಆತ್ಮೀಯರೇ. ಪ್ರಾರ್ಥನೆ ಮಾಡಿ, ಎಲ್ಲರ ಮನಗಳಾಗಿ ಪ್ರಾರ್ಥನೆ ಮಾಡಿ. ಯಾರ್ಯಾರಿಗೂ ಭಯ
ಯಾರ್ಯಾರಿಗೂ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ರೆ ಪ್ರಾರ್ಥನೆ ಮಾಡಿ. ದೇವರು ನಿಮಗೆ ಸಹಾಯ ಮಾಡಲು ಶಕ್ತನಾಗಿದ್ದಾನೆ. ಮಧ್ಯಾಹ್ನ ಕಾಲ ಸಮಯದಲ್ಲಿ ಆತನು ಎಲ್ಲರಿಗೂ ಸಹಾಯ ಮಾಡಲು ಶಕ್ತನು. ಸ್ತೋತ್ರಪ್ಪ, ಸ್ತೋತ್ರ ಸ್ತೋತ್ರ ಸ್ತೋತ್ರ. ವಂದನೆ ವಂದನೆ ವಂದನೆ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಸರ್ವೋನ್ನತನೇ, ಹೌದಪ್ಪ, ನೀನು ಮರಣವನ್ನು ಜಯಿಸಿದ ದೇವರು, ಮರಣವನ್ನು ಗೆದ್ದ ದೇವರು. ನಿನ್ನ ಮಕ್ಕಳಾದ ನಾವು, ನಮಗೆ ಕೂಡ ನಿತ್ಯ ಜೀವ ಇದೆ. ಮರಣಕ್ಕೆ ನಾವು ಭಯಪಡಲ್ಲ, ಸೈತಾನಿಗೆ ನಾವು ಭಯಪಡಲ್ಲ, ಶೋಧನೆಗೆ ನಾವು ಭಯಪಡಲ್ಲ, ಕಣ್ಣೀರಿಗೆ ಭಯಪಡಲ್ಲ, ದುಃಖಕ್ಕೆ ಭಯಪಡಲ್ಲ, ರೋಗಕ್ಕೆ ಭಯಪಡಲ್ಲ. ಕಾರಣ ನನ್ನ ಜೊತೆಯಲ್ಲಿ ನಮ್ಮನ್ನು ಯೇಸು ಇದ್ದಾನೆ. ಆತನೇ ಮರಣವನ್ನು ಗೆದ್ದ ಈ ದೇವಾದಿ ದೇವರು, ಆತನೇ ಸಜೀವವಾಗಿ ಎದ್ದು ಬಂದ ಪರಿಶುದ್ಧನು ನನ್ನ ಸಂಗಡ ಇದ್ದಾನೆಂಬುದಾಗಿ ಧೈರ್ಯದಿಂದ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಧ್ಯದಲ್ಲಿ ಸಹೋದರಿ ಹೆಣ್ಮಕ್ಳು ಪ್ರಾರ್ಥನೆ ಮಾಡ್ತಾರೆ. ಹಾಲೆಲೂಯಾ. ನಮ್ಮೆಲ್ಲರನ್ನು ನೀನು ಕಾಣು ಸಂಕಟದಲ್ಲಿ ಬರುವುದೇ ಸಹಾಯ ಮಾಡಬೇಕಾಗಿ ಸ್ತೋತ್ರಯ್ಯ. ಈ ತಂದೆ ಹಾಡಿನ ಮೂಲಕ ಆರಾಧನೆ ಮೂಲಕ ನೀನು ನಮ್ಮೊಂದಿಗೆ ನೀನು ಮಾತನಾಡಬೇಕಾಗಿ ಸ್ತೋತ್ರಯ್ಯ. ನನಗೆ ಯಾವುದು ಬೇಕು ಯಾವುದು ಬೇಡ ಎಂದು ನಿನ್ನ ಸತ್ಯವೇದದಲ್ಲಿ ಬರೆದಂತೆ ಎಲ್ಲ ನಡೆದಿದೆಯಲ್ಲ. ಮುಂದೆ ಕೂಡ ಈ ರೀತಿ ನಡೆಯುವುದು ಇದೇ ಸಾಧನೆ. ನಾವು ಗೊತ್ತಿಲ್ಲದಿದ್ದರೆ ನಿನ್ನನ್ನು ಮರೆತು ನಿನ್ನ ಕ್ಷಣದಲ್ಲಿ ಇಲ್ಲ ಎಂಬುದಾಗಿ ಅಯ್ಯ ಅಪನಂಬಿಕೆಯಿಂದ ಇರುವ ಶಿಷ್ಯರಿಗೆ ಅಯ್ಯ ಮನೋನೇತ್ರಗಳನ್ನು ತೆರೆ ಮಾಡಲು ಹೀಗೆ ಅವರ ಮುಂದೆ ಪ್ರತ್ಯಕ್ಷ ಆಗುತ್ತ ದೇವರು ಮಕ್ಕಳಾದ ಮರಿಯರಿಗಾದರೂ ತಂದೆ ನಂಬಿಕೆ ವಿಶ್ವಾಸವಿಟ್ಟು ನಿನ್ನ ಸಹಾಯ ಕಡೆಗೆ ಬಂದರಲ್ಲ. ಇವರಿಗಾದರೂ ಅಪನಂಬಿಕೆ ಇದ್ದಂತೆ ಅಯ್ಯ ಎಲ್ಲ ಕೂಡಿಕೊಂಡವರು ಅಯ್ಯ ಇಲ್ಲ ಎಂಬುದಾಗಿ ಇರುವಾಗ ಕರ್ತನೆ ನಿನ್ನಂತನೇ ಇದ್ದಂತೆ ಮಾಡುವಾತನೇ ಜೀವದಿಂದ ಎಸೆದಿದೆಯಯ್ಯ. ನಿನ್ನ ನಂಬಿರುವ ಮಕ್ಕಳಿಗೆ ಯಾವತ್ತಿಗೆ ಅಪಜಯವಾಗುವುದು. ಆಮೆನ್. ನಮಗೆ ಅಪಜಯ ಇಲ್ಲ, ಸಂತೋಷವಾಗಿ ಪ್ರಾರ್ಥಿಸಿರಿ. ಅಪಜಯವಾಗದಂತೆ ಹಾಲೆಲೂಯಾ 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 ಹಾಲೆಲೂಯಾ. ಅಯ್ಯ ನಮ್ಮಲ್ಲಿ ಅಲ್ಪ ವಿಶ್ವಾಸವಿಲ್ಲದಂತೆ ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನನ್ನೆಲ್ಲ ನಂಬುವಂತಹ ದೇವರು ತಿರುಗಿ ಬಂದಿದ್ದಾನೆ ನಮಗೋಸ್ಕರ. ತನ್ನ ಮರಣವನ್ನು ಮುಳ್ಳುವನ್ನು ಮುರಿದು ತಿರುಗಿ ಮರಣವನ್ನು ಜಯಿಸಿದನಲ್ಲ ದೇವರು. ನನಗೋಸ್ಕರ ಇದ್ದಾನೆ, ನನ್ನ ಕುಟುಂಬಕ್ಕಾಗಿ, ನನಗಾಗಿ, ನನ್ನ ಸಂತತಿಗಾಗಿ, ತಂದೆ ನನ್ನ ಒಂದು ಸಭೆಗಾಗಿ, ನನ್ನ ಗ್ರಾಮಕ್ಕಾಗಿ ಒಂದು ದಿನದಲ್ಲಿ ಆತನ ನಮ್ಮೊಂದಿಗೆ ಸಂಬಂಧಿಸ್ತಾ ಇದ್ದಾನೆ. ಆತನ ಕಾಯುವುದಕ್ಕಾಗಿ ನಾವು ಸುರಕ್ಷಿತವಾದ ಒಂದು ಭದ್ರವಾದ ರೆಕ್ಕೆ ಮನೆಯಲ್ಲಿ ಇಲ್ಲಿ ತನಕ ಜೀವನದಿಂದ ಇದ್ದೀವಿ ಎಂದು ತಂದೆ ಯಾರಾದರೂ ನಿನ್ನ ಮಕ್ಕಳು ನಿನ್ನನ್ನೇ ನಂಬಿ ನಿನ್ನ ಮೇಲೆ ವಿಶ್ವಾಸವಿಟ್ಟು ಅಯ್ಯ ಇಲ್ಲಿ ತನಕ ಇಲ್ಲದೆ ಹೋದರೆ ಇನ್ನು ಮುಂದೆ ಇರುವಂತೆ ಸಹಾಯ ಮಾಡಿ. 2026 ಇಸ್ರೇಲಿ ತಂದೆ ನಿನ್ನ ಪುನರ್ದಿನವನ್ನು ನೋಡಲು ನಾವು ಎಷ್ಟು ಆಸಕ್ತಿಯಿಂದ ಇಲ್ಲಿಗೆ ಬಂದಿರುವಾಗಲೂ ಸಂತೃಪ್ತಿಯಿಂದ ಕೇಳಿದೀವಯ್ಯ.